ವಾಕ್ಯ ವಿಮೋಚನ ಕಾಂಡ 2ನೇ ಅಧ್ಯಾಯ, ಎಕ್ಸೋಡಸ್ ಚಾಪ್ಟರ್ 6. ವಿಮೋಚನ ಕಾಂಡ 2ನೇ ಅಧ್ಯಾಯ, ಎಕ್ಸೋಡಸ್ ಚಾಪ್ಟರ್ 6. ಒಂದನೇ ವಚನದಿಂದ ಈ ಎಕ್ಸೋಡಸ್ ಚಾಪ್ಟರ್ ವಿಮೋಚನ ಕಾಂಡ 2ನೇ ಈಗಿರುವಲ್ಲಿ ವಿಮೋಚನ ಕಾಂಡ 2ನೇ ಈಗಿರುವಲ್ಲಿ ಲೇವಿಯರ ವಂಶದವನಾದ ಒಬ್ಬ ಮನುಷ್ಯನು ಲೇವಿಯರ ಕುಲದ ಕನ್ಯೆಯನ್ನೇ ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು ಅಂದ ಚಂದವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟರು. ಆಕೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆಮಾಡಲಾರದೆ ಅಪ್ಪಿನ ಪೆಟ್ಟಿಗೆಯಲ್ಲಿ ತೆಗೆದುಕೊಂಡು ಜೇಡಿ ಮಣ್ಣು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿ ಇಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳ್ಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡನು. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದರು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿದರು. ಅದನ್ನು ತಂದು ತೆರೆದು ನೋಡಿದಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮಲೆಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲು ಎಂದು ಕೇಳಲು ಫರೋಹನ ಕುಮಾರ್ತೆಯು ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಫರೋಹನ ಕುಮಾರ್ತೆಯು ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟರು. ಏನನ್ನು ಸೂಚಿಸ್ತಾರೆ ನಮಗೆ ವಾಕ್ಯಗಳು? ಮೋಶೆಯ ಜನನವನ್ನು ಸೂಚಿಸ್ತಾರೆ. ಇವತ್ತು ಬೈಬಲ್ ಸ್ಟಡಿಯಲ್ಲಿ ಪರಿಶುದ್ಧಾತ್ಮ ದೇವರು ನಮ್ಮ ಮಧ್ಯದಲ್ಲಿ ಮೋಶೆಯ ಚರಿತ್ರೆಯನ್ನು ಕುರಿತು, ಮೋಶೆ ಅಂತ ಪುರುಷನು, ಮೋಶೆ ದೇವರ ಮುಂದೆ, ಮನುಷ್ಯರ ಮುಂದೆ, ಫರೋಹನ ಮುಂದೆ ಕೆಂಪು ಸಮುದ್ರದಲ್ಲಿ ಅಡವಿಯಲ್ಲಿ ಎಂತವನಾಗಿದ್ದ. ಅಲ್ಲೇಲೂಯಾ. ಮತ್ತು 120 ವರ್ಷ ಬದುಕ್ತಾನೆ, 120 ವರ್ಷ ಜೀವನದಲ್ಲಿ ಹೇಗೆಲ್ಲ ಅವನು ನಾವು ಇವತ್ತು ಒಂದೊಂದಾಗಿ ಸರ್ಚ್ ಮಾಡೋಣ. ನೀವು ಕೇಳಿದ ವಾಕ್ಯದಲ್ಲಿ ಈಗ ಏನಿದೆ? ಇಬ್ರಿಯ ಸ್ತ್ರೀ ಲೇವಿ ಕುಲದವರು. ಏನು ಕುಲ? ಲೇವಿ ಕುಲ. ಸ್ತ್ರೀಯಲ್ಲೇ ಮದುವೆ ಮಾಡ್ಕೊಂಡಾನೆ ಕನ್ಯೆಯನ್ನು. ಯಾರು? ಅವರಪ್ಪ. ಅವರ ತಂದೆ ಹೆಸರು ಅಲ್ಲೇಲೂಯಾ ಅಮ್ರೋನನು. ಅಲ್ಲೇಲೂಯಾ. ತಾಯಿ ಹೆಸರು ಏಕೆಬೇದನು. ತಂದೆ ಹೆಸರು ಅಮ್ರಾಮನು. ಮೋಶೆ ಹುಟ್ಟಿದ್ದು ಕ್ರಿಸ್ತ ಪೂರ್ವ 1441. ಅಲ್ಲೇಲೂಯಾ. ಲೇವಿಯ ಗೋತ್ರದವನು. ಅಮ್ರಾಮನಿಗೆ 3 ಮಕ್ಕಳಿರ್ತಾರೆ. ಒಬ್ಬರು ಮೋಶೆ, ಇನ್ನೊಬ್ಬರು ಆರೋನ್, ಇನ್ನೊಬ್ಬರು ಮಿರಿಯಾಮ್. ಇವರು 3 ಮಕ್ಕಳು ಲೇವಿಯ ಕುಲದವರು. ಲೇವಿಯ ಕುಲದಲ್ಲಿ ಹುಡ್ತಾರೆ. ಹುಟ್ಟವರ ಮೋಶೆ ಐಗುಪ್ತದಲ್ಲಿ ಹುಡ್ತಾನೆ. ಎಲ್ಲಿ ಹುಡ್ತಾನೆ? ಐಗುಪ್ತದಲ್ಲಿ ಇರ್ತಾನೆ. ಐಗುಪ್ತದಲ್ಲಿ ಅವ್ರ ತಂದೆ ತಾಯಿಗಳು, ಅವ್ರ ಪೂರ್ವಿಕರೆಲ್ಲ ಆಲ್ರೆಡಿ ಅಲ್ಲಿ ಏನಾಗಿರ್ತಾರೆ? ದಾಸರಾಗಿರ್ತಾರೆ. ಅಲ್ಲೇಲೂಯಾ. ಯಾಕೋಬನ 72 ಮಕ್ಕಳು ಅಲ್ಲಿ ಹೋದ್ರು. ಯಾಕೋಬನ್ ಸೇರಿ ಅಲ್ಲಿ ಒಟ್ಟು 430 ವರ್ಷ ಇದ್ರು. 430 ವರ್ಷದಲ್ಲೇ ಈ ಮೋಶೆ ಹುಡ್ತಾನೆ. ಕಡೆ ಲಾಸ್ಟ್ 40 ವರ್ಷ ಮುಂಚೆ ಏನ್ ಮಾಡ್ತಾನೆ ಮೋಶೆ? ಅಲ್ಲಿ ಹುಡ್ತಾನೆ. 80 ವರ್ಷ ಮುಂಚೆ ಹುಡ್ತಾನೆ. ಅವ್ರ ಬಿಡುಗಡೆ, ಇಸ್ರಾಯೇಲ್ ಬಿಡುಗಡೆ ಆಗಲಿಕ್ಕೆ 80 ವರ್ಷ ಮುಂಚೆ ಮೋಶೆ ಐಗುಪ್ತದಲ್ಲಿ ಹುಟ್ಟುತ್ತಾನೆ. ಇಲ್ಲಿ ವಾಕ್ಯ ಓದಿದ್ರಿ, ಆ ಕಾಲದಲ್ಲಿ
ಕ್ರಿಸ್ತು ಹುಟ್ಟಿದಾಗ 2 ವರ್ಷದ ಮಕ್ಕಳನ್ನೆಲ್ಲ ಸಾಯಿಸಿದಂತ ಆಜ್ಞೆಯನ್ನು ಕೊಟ್ಟು ಹೇಳೋದನ್ನು, ಅದೇ ತರ ಪರೋಹನನ್ನು ಕೂಡ ಇಬ್ರಿಯರ ಸಂಖ್ಯೆ ಜಾಸ್ತಿ ಆಗ್ತದೆ ನಮ್ಮ ದೇಶದಲ್ಲಿ. ಒಂದು ವೇಳೆ ಇವ್ರೇನ ಜಾಸ್ತಿ ಆದ್ರೆ ಆಲ್ರೆಡಿ ಜಾಸ್ತಿ ಇದ್ದಾರೆ ನಮಗಿಂತ ಇವ್ರ ಮಕ್ಕಳನ್ನ ಗಂಡು ಮಕ್ಕಳನ್ನ ಸಾಯಿಸ್ತಾರೆ. ಇವ್ರ ಸಂತಾನ ಉಳಿಬಾರ್ದು, ಇವ್ರ ಸಂತಾನ ಬೆಳಿಬಾರ್ದು. ಎಷ್ಟು ಗಂಡು ಮಕ್ಕಳು ಬಿಡ್ತಾರೆ ಅಷ್ಟನ್ನೆಲ್ಲ ಸುಳ್ಗಿತ್ತಿಗೆ ಹೇಳ್ಬಿಡ್ತಾರೆ, ಸಾಯಿಸ್ಬಿಡಿ. ಅವ್ರು ಡೆಲಿವರಿ ಹುಟ್ಟಿದ ತಕ್ಷಣ ಮಗು ಕತ್ತಿಸಿ ಸಾಯಿಸ್ಬಿಡಿ. ನೀವು ಒಂದೇ ಅದೇ ನಿಲ್ಲಿಸಿರ್ತೇನೆ ವಾಕ್ಯ ನಿಲ್ಲಿಸಿರ್ತೇನೆ. 1ನೇ ಅಧ್ಯಾಯ 2ನೇ ಅಧ್ಯಾಯ ನಾವು ಓದಿದ್ದು 11ನೇ ವಚನ ತನಕ 10ನೇ ವಚನ ತನಕ ನಾವು ಓದಿದ್ವಿ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಮೋಶೆ ಜನನ, ಮೋಶೆ ಹುಟ್ಟಾನೆ 3 ತಿಂಗಳು ಬಚ್ಚಿಟ್ಕೊಂಡಿರ್ತಾರೆ. ಎಷ್ಟು ತಿಂಗಳು? 3 ತಿಂಗಳು. 3 ತಿಂಗಳು ಆದ್ಮೇಲೆ ಜಾಸ್ತಿ ದಿನ ಇಟ್ಕೊಳಕ್ ಆಗಿಲ್ಲ. ಈ ಮೋಶೆಯನ್ನ ಅವರು ಕೊಲ್ಲಕ್ ಆಗಿಲ್ಲ. ಮೋಶೆ ಹುಟ್ಟಿದಾಗ ಏನ್ ಮಾಡಿದ್ರು ಅಂದ್ರೆ, ಆ ರಾಜ ಕೇಳಿದ್ರೆ ಏನಿಲ್ಲ, ಇಲ್ಲ ಅವ್ರು ತುಂಬಾ ಸ್ಟ್ರಾಂಗ್, ಅವ್ರು ತುಂಬಾ ಶಾರ್ಪ್, ಅವ್ರು ತುಂಬಾ ಇದು, ಅವ್ರು ಕೊಲ್ಲಕ್ ಆಗ್ಲಿಲ್ಲ. ಅವ್ರು ನಾವು ಹೋಗಿಸಕ್ಕೆ ಅವ್ರಿಗೆ ಡೆಲಿವರಿ ಆಗ್ಬಿಡ್ತೈತೆ, ನಾವು ಹೋಗಿದ್ ಮುಂಚೆನೆ ಅವ್ರಿಗೆ ಡೆಲಿವರಿ ಆಗ್ಬಿಟ್ಟಿರ್ತೈತೆ, ಅದು ಅವ್ರು ತುಂಬಾ ಸ್ಟ್ರಾಂಗ್ ನಮ್ಗಿಂತ ಅಂತ ಹೇಳ್ಬಿಟ್ರು. ಅಷ್ಟೇ ದೇವ್ರ ಚಿತ್ತಾನುಸಾರ. ಈ ಮೋಶೆ ಯಾರಂದ್ರೆ ಮುಂದೆ ಹುಟ್ಟಿ ಬರೋ ಯೇಸು ಕ್ರಿಸ್ತನಿಗೆ ಒಂದು ಸಾದೃಶ ನೆರಳಾಗಿದೆ. ಹಲ್ಲೆಲೂಯಾ, ಆಮೆನ್. ಮುಂದೆ ಹುಟ್ಟೋ ಯೇಸು ಕ್ರಿಸ್ತನಿಗೆ, ಮುಂದೆ ಬರೋ ಪ್ರವಾದಿಗೆ, ಮುಂದೆ ಬರೋ ದೇವರ ಮಗನಿಗೆ, ಮನುಷ್ಯ ಕುಮಾರನಿಗೆ ಯೇಸು ಕ್ರಿಸ್ತನು ಒಂದು ನೆರಳಾಗಿ, ಒಂದು ಸೂಚನೆಯಾಗಿ, ಒಂದು ಮಾದರಿಯಾಗಿ ಆಗಿದ್ದಾನೆ. ಹಲ್ಲೆಲೂಯಾ. ಸೊ ಮಗು ಹುಟ್ಟಿತು, 3 ತಿಂಗಳು ಬಚ್ಚಿಟ್ಕೊಳ್ಳೋಕೆ ಆಗಿಲ್ಲ. ಮಗುನ ಎತ್ಕೊಂಡೋಗಿ ನೈಲ್ ನದಿಯಲ್ಲಿ ಆ ಒಂದು ಇದನ್ನ ಮಾಡಿ ಆ ಹುಲ್ಲನ್ನು ಜೋಡಿಸಿ ಆ ಕರೆಕ್ಟಾಗಿ ಪರೋಹನನ ಮಗಳು ಬರೋಷ್ಟೊತ್ತಿಗೆ, ಯಾರ ಪರೋಹನನ ಕುಮಾರ್ತೆ ಬರೋಷ್ಟೊತ್ತಿಗೆ ಆ ಮಗುನ ಅಲ್ಲಿ ಬಿಟ್ಬಿಟ್ಟು ವೇಟ್ ಮಾಡ್ಕೊಂಡು ಕೂತಿದ್ದಾಳೆ. ಯಾರು? ಅವರ ಅಕ್ಕ ಮೋಶೆ, ಅಕ್ಕ ಮಿರಿಯಾಮ ಕೂತಿರುವಾಗ ಅಲ್ಲಿ ರಾಜಕುಮಾರಿ ಬರ್ತಾಳೆ. ನೋಡ್ಬಿಟ್ಟು ಮಗು ಚೆನ್ನಾಗಿದೆ, ಹೋಗಿ ದಾಸಿಯನ್ನು ಕಳಿಸಿ ಎತ್ಕೊಂಡ್ಬಂದು ನೋಡ್ತಾರೆ, ಚೆನ್ನಾಗಿದೆ. ಅದ್ ನೋಡ್ತಾ ಇರುವಾಗ್ಲೇನೆ ಆ ಮಗು ಬಂತು. ದೇವರ ಆಲೋಚನೆ ನೋಡಿ ಹೆಂಗಿದೆ. ಬಂದು ಆ ಮಗು ಅಕ್ಕ ಬಂದು, ಮಗು ಚೆನ್ನಾಗಿದೆ, ಸಾಯಿಸೋದು ಬೇಡ, ನೀನು ಹೂ ಅಂದ್ರೆ ನಾನು ಇಬ್ರಿಯರ ಎನಿಸ್ಕೊಂಡು ಸಾಗಿಸ್ತೀನಿ, ಅಲ್ಲೇ ಸಲುತ್ತೀನಿ. ಓಕೆ ಅಮ್ಮ ಆಗ್ಲಿ ಅಂತ ಹೇಳಿ ಕಟ್ಕೊಳಿಸ್ತಾರೆ. ಆ ಮಗು ಯಾರ ಹತ್ರ ಹೋಗ್ತದೆ? ಇಲ್ಲಿ ವಾಕ್ಯ ಕೇಳಿದ್ರ ಮೋಶೆ ತಾಯಿಯ ಹತ್ರಕ್ಕೆ ಹೋಗ್ತದೆ. ಯಾರ ಹತ್ರ ಹೋಗ್ತದೆ? ತಾಯಿನೇ, ಸ್ವಂತ ತಾಯಿ ಹಾಲು ಕುಡಿಸ್ತಾನೆ, ಬೆಳೆಸ್ತಾನೆ. ಏನಕ್ಕ ವಾಕ್ಯ ಹೇಳ್ತಾ ಇದೆ? ಚೆನ್ನಾಗಿ ಬೆಳೆಸ್ತಾನೆ. 8ನೇ ವಚನ 10ನೇ ವಚನ. ಆ ಹುಡುಗನು ಬೆಳೆದಾಗ ಅವನನ್ನು ಪರೋಹನನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಎಲ್ಲ ಹೇಳ್ಕೊಂಡು, ದೇವರೊಬ್ಬನೇ, ಯೇಸು ಕ್ರಿಸ್ತನೊಬ್ಬನೇ, ಯೆಹೋವ ದೇವರೊಬ್ಬನೇ, ನಾವಿಬ್ರಿಯರು ಇಲ್ಲಿ ನಾವು ಮಾರಲ್ಪಟ್ಟವರು, ಇಲ್ಲಿ ಬಿಟ್ಟಿ ಕೆಲಸ ಮಾಡ್ತಾ ಇದ್ದೀರಿ, 400 ವರ್ಷಗಳಿಂದ ನಾವು ಇದ್ದೀರಿ, ನಮಗೆ ಬಿಡುಗಡೆ ಬಾಕಿ ಇಲ್ಲ. ನಮ್ಮ ದೇಶ ಕಾನಾನ್ ದೇಶ, ನಮ್ಮ ಮೂಲ ಪಿತೃಗಳು ಅಬ್ರಹಾಂ, ಇಸಾಕ್, ಯಾಕೋಬು, ಯಾಕೋಬನ ಸಂತತಿ ಇಲ್ಲಿ 72 ಮಂದಿ ಇಲ್ಲಿ ಬಂದ್ರು. ಇಲ್ಲಿವರೆಗೂ ನಾವು ಇಲ್ಲೇ ಇದೀವಿ ಅಂತ ಎಲ್ಲಾ ಬುದ್ಧಿ, ತಿಳುವಳಿಕೆ, ಮಾತುಗಳು ಬೆಳೆಯೋವರೆಗೂ ಆ ತಾಯಿ ಹೇಳಿಕೊಟ್ಟಿರ್ತಾರೆ. ಯಾರಿಗೆ? ಮೋಶೆ. ಆಗ ಮೋಶೆ ಚೆನ್ನಾಗಿ ಗೊತ್ತಾಯ್ತು, ನಾನು ಪರೋಹನನ ಮಗನಲ್ಲ, ಪರೋಹನನ ಮಗನಲ್ಲ, ನಾನು ಇಬ್ರಿಯನು. ನಾನು ಹುಟ್ಟಿದಾಗ ಗಂಡು ಮಕ್ಕಳನ್ನು ಸಾಯಿಸಂತ ಹೇಳಿದ್ರು. ಅದಕ್ಕೆ ಈ ತರ ಪ್ಲಾನ್ ಮಾಡಿ ದೇವರು ನನ್ನನ್ನ ನಿರ್ಮಿಸಿದ್ದಾನೆ. ಒಂದು ವೇಳೆ ಮೋಶೆ ಅನ್ಕೊಂಡಂತೆ ನನ್ನಿಂದಲೇ ಈ ಜನಗಳಿಗೆ ಬಿಡುಗಡೆ ಕೊಡ್ಬೋದು. ಏನಂತ ಅನ್ಕೊಂಡ? ನನ್ನ ಮೂಲಕನೇ ಇವರಿಗೆ ಬಿಡುಗಡೆ ಕೊಡ್ಬೋದು, ನನ್ನ ಮುಖಾಂತರ ದೇವ್ರಂತ ನಂಬುದಂತೆ ಆ ತರ ಅನ್ಕೊಂಡಂತೆ. ನೋಡ, ಹಂಗೆ ದೇವ್ರು ಬಿಡುಗಡೆ ಮಾಡ. ನೀನು ಅಷ್ಟೇ ಇವತ್ತು ಮೋಶೆ ತರ ನೀನು ಕೂಡ ಅನ್ಕೋ, ನನ್ನ ಮೂಲಕನೇ ನಮ್ಮ ಮನೆ, ನಮ್ಮ ಬಂಧು, ನಮ್ಮ ಬಳಗ, ನಮ್ಮ ಗಂಡ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಅತ್ತೆ, ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಸೊಸೆ, ನಮ್ಮ ಅಳಿಯ ದೇವರಲ್ಲಿ ಬರ್ತಾರೆ. ನಮ್ಮ ಪರಿಕಿಯರು, ಹಿತೈಷಿಗಳು, ನಮ್ಮ ಸ್ನೇಹಿತರು, ನಮ್ಮ ಕ್ಲಾಸ್ಮೇಟು, ನಮ್ಮ ಒಡ ಹುಟ್ಟಿದವರು, ನನ್ನ ಮೂಲಕನೇ ಬಿಡುಗಡೆ ದೇವರು ಇವ್ರನ್ನ ಪಾಪಗಳಿಂದ, ಶಾಪಗಳಿಂದ ಬಿಡುಗಡೆ ಕೊಡ್ತಾನಂತ ನೀನು ಕೂಡ ಮೋಶೆ ತರ ಅನ್ಕೋ. ಎದುರು ನೋಡು, ಸ್ಪಿರಿಟ್ ಆಫ್ ಗಾಡ್, ನಿನ್ ಪ್ರಾರ್ಥನೆಗೆ ಬರೀ ಶಕ್ತಿ, ನಿನ್ನ ನಂಬಿಕೆಗೆ ತುಂಬಾ ಬಲ ಇದೆ. ಏನ ಹಲ್ಲೆಲೂಯಾ. ಸೊ ಇದು ಮೋಶೆಯ ಜನನ. ಇವತ್ತು ನಾವು ನೋಡೋದು ಏನಂದ್ರೆ ಮೋಶೆ ಆಲ್ರೆಡಿ, ಮೋಶೆ ತಂದೆ ಯಾರು, ಮೋಶೆ ತಾಯಿ ಯಾರು? ಮೋಶೆ ಯಾವಾಗ ಹುಟ್ಟಿದಂದ್ರೆ ಕ್ರಿಸ್ತ ಪೂರ್ವ 1571 1441, 140 ವರ್ಷ ಆಗ್ತದೆ. ಅವ್ನು ಬದುಕಿದೆ 120 ವರ್ಷ, 140 ಅಲ್ಲ 120 ವರ್ಷ ಬದುಕಿದ್ದಾನೆ. 40 ವರ್ಷ
ಕುಮಾರ್ತಿ ಫರೋಹನ ಅರಮನೆಯಲ್ಲಿ ರಾಜ ಮಗನಾಗಿ ಜೀವಿಸ್ತಾನೆ, ಸುಪ್ಪತ್ತಿಗೆಯಲ್ಲಿ ಜೀವಿಸ್ತಾನೆ, ಸುಖವಾಗಿರ್ತಾನೆ, ಉಯ್ಯಾಲೆಯಲ್ಲಿ ಕೂಗ್ತಾನೆ, ತುಪ್ಪ ಮೊಸರು ಅನ್ನ ಬೆಣ್ಣೆ ಆರಾಮಾಗಿರ್ತಾನೆ, ಏನು ಕೊರತೆ ಇಲ್ಲ. ರಾಜನ ಮಗ, ಏನ್ ಮಗ? 40 ವರ್ಷ. ಇನ್ನು 40 ವರ್ಷ ಮೋಶೆ ಮಾವನ ಕುರಿಗಳನ್ನ ಅಡಿಗೆಯಲ್ಲಿ ಮೇಯಿಸ್ತಾನೆ. ಅವಾಗಲೇ ಮದುವೆ ಆಗ್ತಾನೆ. ಆಗ್ಲೇ ಅವನಿಗೆ ಮಕ್ಕಳು ಕೂಡ ಹುಟ್ಟುತ್ತೆ. ಮೋಶೆಗೆ ಮಿದ್ಯಾನ್ ಸ್ತ್ರೀಯನ್ನ ಮದುವೆ ಆಗ್ತಾನೆ. ಏನು ಮಿದ್ಯಾನ್ ಸ್ತ್ರೀ? ಅರೇಬಿಯನ್. ಫಸ್ಟ್ ಫರೋಹನ ಹತ್ರ ಇದ್ದ, ಅರಮನೆಯಲ್ಲಿದ್ದ 40 ವರ್ಷ. ಫರೋಹನ ಕುಮಾರ್ತಿಯ ಮಗನಾಗಿದ್ದ, ಒಂದು ರೀತಿ ಯುವರಾಜ ಆಗಿದ್ದ. ಅಲ್ಲಿ 40 ವರ್ಷ ಇದ್ದ. ಅಲ್ಲಿಂದ ಮಿದ್ಯಾನ್ ದೇಶಕ್ಕೆ ಬಂದ. ಅಲ್ಲಿಂದ ಬಂದು ಇಲ್ಲಿ 40 ವರ್ಷ ತನ್ನ ಮಾವನ ಕುರಿಗಳನ್ನು ಮೇಯಿಸ್ತಾನೆ. ಮಾವನು ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಆಕೆ ಹೆಸರು ಚೀಪೋರು. ಏನ್ ಹೆಸರು? ಮೋಸೆ ಹೇಳಿದ ಹೆಸರು ಚೀಪೋರು. ವಾಚನ ಎಲ್ಲಿದೆ? 2ನೇ ಅಧ್ಯಾಯ 22ನೇ ವಚನದಲ್ಲಿ. ಹಲ್ಲೆಲೂಯಾ. ಮೋಸೆ ಹೇಳಿದ ಹೆಸರು. ಮೋಸೆ ಹುಟ್ಟಿದ್ದು ಕ್ರಿಸ್ತ ಪೂರ್ವ 1571 1441. ಮೋಸೆ ಅಂದ್ರೆ ಮೋಸೆಗೆ ಅರ್ಥ ನೀರಿನಿಂದ ಎಳೆಯಲ್ಪಟ್ಟವನು ಅಥವಾ ಜಲರಾಶಿ. ಮೋಸೆಗೆ ಅರ್ಥ ಕೂಡ ಇರಲಿ, ಅರ್ಥ ಕೂಡ ಬೇಕು. ಹಲ್ಲೆಲೂಯಾ. ಮೋಸೆ ಅಂದ್ರೆ ನೀರಿನಿಂದ ಎಳೆಯಲ್ಪಟ್ಟವನು ಅಥವಾ ಜಲರಾಶಿ. ನೀರಿನ ತಾನೇ ಅವರ ಅಕ್ಕ ಮಲಗಿಸಿದ್ದು, ನೀರಿನ ತಾನೇ ಫರೋಹನ ಕುಮಾರ್ತೆಗೆ ಸಿಕ್ಕಿತು ಮೋಸೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಈ ಮೋಸೆ ಮೂಲಕನೇ ಇಸ್ರಾಯೇಲರಿಗೆ ಬಿಡುಗಡೆ ಕೊಟ್ಟ ದೇವರು. ಎಷ್ಟು ಲಕ್ಷ ಇದ್ರು ಗೊತ್ತಾ? ಅವ್ರ ಫರೋಹನ ಐಗುಪ್ತದವ್ರಿಗಿಂತ ಹೆಚ್ಚಾಗಿದ್ರು. ಚೆನ್ನಾಗಿ ಕೇಳ್ತಾ ಇದ್ದೀರಾ? ಎಲ್ಲ ಕ್ಲೀನ್ ಆಗಿ ಹೇಳ್ತಾ ಇದ್ದೀನಿ. ಮೋಸೆ ಹುಟ್ಟಿ ಡೇಟ್ ಆಫ್ ಬರ್ತ್ ಕೂಡ ಕೊಡ್ತಾ ಇದ್ದಾರೆ. 1571 ಹುಟ್ಟ. ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಲ್ಲ, ಕ್ರಿಸ್ತ ಪೂರ್ವ. ಯಾವಾಗ? ಹೆಚ್ಚು ಕಮ್ಮಿ 3,500 ವರ್ಷಗಳಿಂದ ಮೋಸೆ ಹುಟ್ಟ. ಎಷ್ಟು? 3,500 ವರ್ಷಗಳು. 100 ವರ್ಷ ಅಲ್ಲ, 1000 ವರ್ಷ ಅಲ್ಲ, 3,500 ವರ್ಷಗಳಿಂದ ಮೋಸೆ ಹುಟ್ಟ. ಹಲ್ಲೆಲೂಯಾ. ಮೋಸೆ ಅಂದ್ರೆ ಏನಂತ ಅರ್ಥ ಕೊಟ್ಟೆ. ಮೋಸೆ ಹುಟ್ಟಿ ಡೇಟ್ ಆಫ್ ಬರ್ತ್ ಕೊಟ್ಟೆ. ಮೋಸೆ ಎಲ್ಲರಿಗೂ ಇದ್ದ ಅದು ಕೂಡ ಕೊಟ್ಟೆ. ಮೋಸೆ ಅಂದ್ರೆ ಅರ್ಥ ಕೊಟ್ಟೆ. ಮೋಸೆ ಯಾವ ಗೋತ್ರದವರು ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಯಾವ ಗೋತ್ರದವರು ಅಂದ್ರೆ ಲೇವಿಯ ಗೋತ್ರದವರು. ತಾಯಿ ಹೆಸರು ಆಮೇಲೆ ಎಕೋಬೇದರು, ತಂದೆ ಹೆಸರು ಅಮ್ರೋನು. ಆಮೇಲೆ ಹಲ್ಲೆಲೂಯಾ. ಆಲ್ರೆಡಿ ನಾವು ವಾಕ್ಯ ಓದಂಗೆ ಮೋಸೆ ಜನರನ್ನ ತಿಳ್ಕೊಂಡ್ರಿ. ಮೋಸೆ ಹೇಗೆ ಬೆಳೆದ? 40 ವರ್ಷಗಳು ಓದಿ, ವಾಕ್ಯ ಓದಿ. ಥ್ಯಾಂಕ್ ಯು ಜೀಸಸ್, ಹೋಲಿ ಸ್ಪಿರಿಟ್ ಆಫ್ ಗಾಡ್, ಮೈಟಿ ನೇಮ್ ಆಫ್ ಜೀಸಸ್, ಹೋಲಿ ಸ್ಪಿರಿಟ್ ಆಫ್ ಗಾಡ್. ಇಬ್ರಿಯ 11:23-28. ಎಬ್ರಿಯರ್ ಚಾಪ್ಟರ್ 11:23-28. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು. ಹೆಂಗಿದಂತೆ ಮೋಶೆ ಹುಟ್ಟುವಾಗ? ಸುಂದರವಾಗಿತ್ತಂತೆ. ಈ ವಿಡಿಯೋ ನೋಡಿ, ಟಿವಿ ನೋಡಿ, ನ್ಯೂಸ್ ನೋಡಿ, ಇವಾಗೆಲ್ಲ ಗಲಾಟೆ ನಡೀತಾ ಇದ್ದಾರೆ. ತೋರಿಸಿದ್ರೆ ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ? ಗೋಧಿ ತರ ಇರ್ತಾರೆ, ವೈಟ್ ಆಗಿರ್ತಾರೆ, ಸುಂದರವಾಗಿದ್ದಂತೆ ಮೋಶೆ. ಆಮೇಲೆ ತಂದೆ ತಾಯಿಗಳು ಫಾಸ್ಟ್ ಕೂಸು ಸುಂದರವಾಗಿದೆ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು ಹೇಗೆ ಒಂದು ದಿನ ಈ ಮಗನ ಮೂಲಕ ನಮ್ಗೆಲ್ಲರಿಗೂ ಬಿಡುಗಡೆ ಮಾಡ್ತಾನೆ ದೇವಿ. ಏನಂತ ಅನ್ಕೊಂಡ್ರು? ನಂಬಿಕೆಯಿಂದಲೇ. ಫರೋಹನಿಗೆ ಭಯ ಪಡೆದಿರ. ಹೆಂಗೆ? ನಂಬಿಕೆಯಿಂದಲೇ ಫರೋಹನಿಗೆ ಭಯ ಪಡೆದಿರ. ಅವರನ್ನು 3 ತಿಂಗಳು ಬಚ್ಚಿಟ್ಟರು. ಎಷ್ಟು ತಿಂಗಳು? 3 ತಿಂಗಳು. ಆಮೇಲೆ ಆಗ್ಲಿಲ್ಲ. ನೆಕ್ಸ್ಟ್ ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನೋಡಿ. ಮೋಶೆಗೆ ಏನ್ ಮನಸ್ಸಲ್ಲಿ ಬಂತು? ನಾನು ಒಬ್ಬ ಅನ್ಯ ಮನುಷ್ಯನ ಮಗನ ನಾನು ಅನ್ಯ ಮನುಷ್ಯನಾಗಿ ಜೀವಿಸಬೇಕಾ? ಇಲ್ಲ, ನಾನು ಇಬ್ರಿಯನು. ನಮ್ಮ ಪಿತೃಗಳು ಅಬ್ರಹಾಂ, ಇಸಾಕ್, ಯಾಕೋಬ್, ಯೇಸು. ಹಲ್ಲೆಲೂಯಾ. ನಾನು ರಾಜನ ಮಗನ, ನಾನು ಸುಖದ ಸುಪ್ಪತ್ತಿಗೆಯಲ್ಲಿ ಇರ್ಬೇಕಾ? ಹಿಂಗಂದ್ರೆ ಶರ್ಟ್ ಹಾಕ್ತಾರೆ, ಶೂ ಕಾಲು ತೋರಿಸಿದ್ರೆ ಶೂ ಹಾಕ್ತಾರೆ, ಬಟ್ಟೆ ಕೊಡ್ತಾರೆ, ಸ್ನಾನ ಮಾಡಿಸ್ತಾರೆ, ಕರ್ಕೊಂಡು ಹೋಗ್ತಾರೆ. ಡ್ರೈವರ್ ಇದ್ದಾನೆ, ಕೂತಿದ್ದ ಡಾಕ್ಟರ್ ಬರ್ತಾನೆ,
ಅರ್ಥ ಆಯ್ತಾ ನಿಮಗೆ? ಮೋಶೆ ಎಂಥ ಜೀವನ ಜೀವಿಸ್ತಾ ಇದೆ ಅಂತ ನನಗೆ ಬೇಡ. ಈ ಲೋಕದಲ್ಲಿ ನನಗೆ ಯಾವ ಸುಖ ಸಂತೋಷ ಐಶ್ವರ್ಯ ರಾಜನ ಮಗ ಅನ್ನೋದು ನನಗೆ ಬೇಡ. ನೀವು ಕೂಡ ಹಂಗೆ ಅನ್ಕೋಬೇಕು, ನಾನು ಹಂಗೆ ಅನ್ಕೋಬೇಕು, ಹೊರಗಡೆ ಎಲ್ಲ ಕ್ರಿಸ್ತಗಳು ಹಂಗೆ ಅನ್ಕೋಬೇಕು. ಸುಖ ಜೀವನ ಆಸೆ ಪಡಬಾರ್ದು. ಮೋಶೆ ಮುಂದಿನ ಮಾತುಗಳೆಲ್ಲ ನೋಡಿ ಕೇಳಿ, ನಾನು ಪರೋ ನನ್ನ ಮಗನ ಅನಿಸ್ಕೊಳ್ಳೋದು ಬೇಡ, ಅನ್ಯ ಜನರಿಗೆ ಮಗನ ನಾನು ಆಗಬಾರ್ದು. ನೆಕ್ಸ್ಟ್ ದೇವ ಜನರೊಟ್ಟಿಗೆ ಕಷ್ಟಗಳನ್ನು ಅನುಭವಿಸೋದು ಒಳ್ಳೆಯದು. ಹಾಗಾದ್ರೆ ಇಬ್ರಿಯರು ಅಂದ್ರೆ ಐಗುಪ್ತದಲ್ಲಿದ್ದಂತ ಇಸ್ರಾಯೇಲರು ಯಾರು? ದೇವ ಜನರು. ಹೇಳಿ ಹೇಳಿ, ನೀವ್ಯಾರು? ದೇವ್ರ ಮಕ್ಕಳು, ಸೈತಾನ ಮಕ್ಕಳಲ್ಲ, ಅನ್ಯ ಜನಗಳಲ್ಲ. ದೀಕ್ಷಾಸ್ಥಾನ ಯಾವಾಗ ತಗೊಂಡು ಮಾನಸಾಂತರ ಪಟ್ಟು ಪಾಪಗಳನ್ನು ಅರಿಕೆ ಮಾಡಿ ನೀನ್ ದೇವ್ರ ಮಗು. ನಿನ್ ಗೊತ್ತೋ ಗೊತ್ತಿಲ್ವಾ ನೀನ್ ದೇವ್ರ ಮಗು? ಸೈತಾನ ಚೆನ್ನಾಗ್ ಗೊತ್ತು ನೀನ್ ದೇವ್ರ ಮಗ ಅಂತ. ದೇವ್ರಿಗೆ ಚೆನ್ನಾಗ್ ಗೊತ್ತು, ನಿನ್ ಗೊತ್ತಿರ್ಬೇಕು. ನೋಡಲ್ಲಿ ಹೇಳ್ತಾ ಇದ್ದೇನೆ, ನಾನು ಪರವಾದ ಮಗನಾಗೋದು ಬೇಡ, ನಾನು ಅನ್ಯ ಜನನಾಗೋದು ಬೇಡ, ಈ ಸುಖ ಸಂತೋಷ ಬೇಡ ನನಗ. ಸ್ವಲ್ಪ ದಿನ ದೇವ ಜನರೊಟ್ಟಿಗೆ ಸೇರಿ ಕಷ್ಟ ಪಡೋಣ. ಏನ್ ಅನ್ಕೊಂತ ಇದ್ದಾನೆ? ಈಗ ಅನ್ಕೊಳ್ಳೋಗ ಅವ್ನಿಗೆ ಏಜ್ ಎಷ್ಟು ಅಂದ್ರೆ 40 ವರ್ಷ. ಎಷ್ಟು ವರ್ಷ? ಅದು ಕೊಡ್ತೀನಿ, ವಾಕ್ಯ ಕೊಡ್ತೀನಿ. 40 ವರ್ಷ ಈಗ ಅನ್ಕೊಳ್ಳೋವಾಗ ನಾವೇ ನಮ್ಮ ಏಜ್ ಲೆಕ್ಕ ನೋಡಿದ್ರೆ ಅರ್ಧ ಆಯುಸ್ಸು ಈಗಿನ ಪರಿಸ್ಥಿತಿಗೆ. ಆಮೇಲೆ ನೆಕ್ಸ್ಟ್ ಚೆನ್ನಾಗಿ ಕೇಳಿ, ವಾಕ್ಯನ ಗಮನ ಕೊಟ್ಟು ಕೇಳಿ, ಜ್ಞಾನನ ಪಡ್ಕೊಳ್ಳಿ, ಬೈಬಲ್ ಜ್ಞಾನನ ತಿಳ್ಕೊಳ್ಳಿ. ಕೇಳ್ತಾ ಇದ್ದೀವಿ ಎಲ್ಲರೂ, ಒಂದೊಂದು ಮಾತು ಕೂಡ ಬಿಡಿದಿರ ಕೇಳ್ತಿರ್ಬೇಕು. ಐಗುಪ್ತ ದೇಶದ ಹೆಂಗಿದೀವಿ ಲೈಫು? ಎಂತವನು ಸರ್ವೈಶ್ವರ್ಯ. ಏನು ಒಂದು ದೇಶನೇ ಅವ್ರದ್ದು, ಒಂದು ದೇಶನೇ ಅವ್ರದ್ದು. ಈಗ ನಮ್ಮ ಈ ವಾಕ್ಯಕ್ಕೆ ಅರ್ಥ ಹೇಳ್ಬೇಕಂದ್ರೆ ನರೇಂದ್ರ ಮೋದಿ ಮಗ, ಇಲ್ಲಾಂದ್ರೆ ನರೇಂದ್ರ ಮೋದಿ ಮೊಮ್ಮಗ. ಈ ದೇಶನೇ ಅವ್ರ ಹತ್ರ ಇದೆಯಾ ಇಲ್ವಾ? ಎಲ್ಲೂ ಬೇಕಾದ್ರೂ ಹೋಗ್ಬೋದಲ್ವಾ? ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಅಲ್ಲಿ ನೋಡಿ ವಾಕ್ಯ ಹೇಳ್ತಾ ಇದೆ, ನನಗೆ ಐಶ್ವರ್ಯ, ಸಕಲ ಐಶ್ವರ್ಯ ಬೇಡ, ನಾನು ಕಷ್ಟ ಪಡ್ತೀನಿ, ನಾನು ರಾಜನ ಮಗ ಆಗೋದು ಬೇಡ, ದೇವ ಜನರ ಜೊತೆ ಸ್ವಲ್ಪ ದಿನ ಕಷ್ಟ ಪಡ್ತೀನಿ. ಈ ಬುದ್ಧಿ ನಿಮ್ಮೆಲ್ಲರ ಹತ್ರ ಇರಬೇಕು. ಬಿಟ್ಟಿ ಜೀವನ, ಆರಾಮ್ ಜೀವನ, ಸೌಖ್ಯ ಜೀವನ ಇಷ್ಟಪಡ್ತಾರೆ. ಕ್ರಿಸ್ತತ್ವದಲ್ಲಿ ಕಷ್ಟ ಇರ್ತದೆ. ದೇವರು ನಮ್ದಾಗ ನಮಗೆ ಶೋಧನೆಗಳಿರ್ತದೆ, ಉಪದ್ರವಗಳಿರ್ತದೆ, ಕೊರತೆ ಇರ್ತದೆ. ಸಮಟೈಮ್ ಬಟ್ಟೆಗೆ, ಊಟಕ್ಕೆ, ಕೆಲಸಕ್ಕೆ, ಉದ್ಯೋಗಕ್ಕೆ, ಕುಟುಂಬದಲ್ಲಿ, ಹೊರಗಡೆ ಸ್ವಲ್ಪ ಟೈಟ್ ಇರ್ಬೋದು, ಕಷ್ಟ ಇರ್ಬೋದು. ಆದರೆ ದೇವರು ಕೈ ಬಿಡೋದಿಲ್ಲ. ಕಷ್ಟ ಇರ್ತದೆ, ಕ್ರಿಸ್ತತ್ವದಲ್ಲಿ ಕಷ್ಟ ಇದೆ. ಮೋಶೆ ಇರ್ತಿರೋದು ನಿಜ. ಮೋಶೆ ಆದರೂ ಇಸ್ರಾಯೇಲ್. ನಾವ್ಯಾರು ಗೊತ್ತಾ? ಕ್ರೈಸ್ತು. ನಾವ್ಯಾರು? ಮೋಶೆ ಇಸ್ರಾಯೇಲ್, ನಾವು ಕ್ರೈಸ್ತು. ಆ ಮೋಶೆಗೆ ಒಂದು ಜ್ಞಾನ ಇದೆ, ನಮ್ಗಿಲ್ಲ. ಅಂದ್ರೆ ಕ್ರಿಸ್ತರಾಗಿ ಅಲ್ಲೆಲೂಯಾ. ಓದಿ ಕಂಟಿನ್ಯೂ ಮಾಡಿ, ಚೆನ್ನಾಗಿ ಕೇಳಿ, ಈ ಕಡೆ ಗಮನ ಕೊಟ್ಟು ಕೇಳಿ, ಯಾರನ್ನ ಮಾತಾಡಿಸಬಾರ್ದು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯ. ಯಾರಿಂದ ಉಂಟಾಗುವುದು? ನೋಡ, ಆದ್ರೆ ಕ್ರಿಸ್ತನು ಹುಟ್ಟಲೇ ಇಲ್ಲ ಭೂಮಿಯಲ್ಲಿ. ಇನ್ನೂ 1,500 ವರ್ಷ ಬಿಟ್ಟು ಕ್ರಿಸ್ತು ಹುಟ್ಟೋದು. ಆವಾಗಲೇ ಕ್ರಿಸ್ತು ಬರ್ತಾನೆ. ಕ್ರಿಸ್ತು ಮೂಲಕ ನನಗೆ ರಕ್ಷಣೆ, ಕ್ರಿಸ್ತನೇ ಈ ಲೋಕಕ್ಕೆ ಒಡೆಯ ದೇವರಂತ ಮೋಶೆ ಗೊತ್ತು. ಜ್ಞಾನ ಅವನಿಗಿರೋ ಆತ್ಮ ತರ, ಅವನು ಒಂದು ಸಾಕ್ರಿಫೈಸ್ ಆ ತರ ಹುಟ್ಟೋವಾಗಲೇ ಅವನು ನೋಡು, ಕ್ರಿಸ್ತನೇ ಹುಟ್ಟಿಲ್ಲ, ಕ್ರಿಸ್ತನ ಮೂಲಕ ನಾನು ಅಂತಾನೆ, ಕ್ರಿಸ್ತನಿಂದ ಅಂತಾನೆ, ಕ್ರಿಸ್ತನ ಮೂಲಕ ಅಂತಾನೆ. ನೆಕ್ಸ್ಟ್, ಯಾಕಂದ್ರೆ ಬರುವ ಪ್ರತಿಫಲದ ಮೇಲೆ, ಯಾವ್ದ್ರ ಮೇಲೆ? ಯಾವ್ದು ಪ್ರತಿಫಲ ಅಂದ್ರೆ ನೀವೇನ್ ನೋಡಿ ಹೇಳೋಣ? ಪ್ರತಿಫಲ ಅಂದ್ರೆ ಯಾವ್ದು ನೋಡೋಣ? ಈ ಬೆಳೆ ಬಿತ್ತಿದ್ರೆ ನೆಲ್ಲು, ರಾಗಿ, ಭತ್ತ, ಬೀಜ ಬರ್ಬೇಕಲ್ಲ. ಬಿಸ್ನೆಸ್ ಮಾಡಿದ್ರೆ ಆಫೀಸ್ ನಡೆಸ್ತದೆ, ಫ್ಯಾಕ್ಟ್ರಿ ನಡೆಸ್ತದೆ, ಅಂಗಡಿ ನಡೆಸ್ತದೆ, ಲಾಭ ಬರ್ತದಲ್ಲ, ಅದೆಲ್ಲ ನಿತ್ಯ ಜೀವ ಪ್ರತಿಫಲ, ಪರಲೋಕ ರಾಜ್ಯ ಪ್ರತಿಫಲ. ನೀವು ಅದನ್ನು ಮರಿಬೇಡಿ. ಅದು ಇಲ್ದಿರ ಬೈಬಲ್ ಹಿಡಿಬೇಡಿ. ಅದು ಇಲ್ದಿರ ಕಣ್ಣು ಮುಚ್ಚಿ ಮೊಣಕಾಲಾಗಿ ಪ್ರೇಯರ್ ಮಾಡಬೇಡಿ. ಅದ್ರ ಮೇಲೆ, ಆ ಪ್ರತಿಫಲದ ಮೇಲೆ ನೀವು ಕಣ್ಣಿಡಬೇಕು. ಯಾವ್ದ್ರ ಮೇಲೆ? ಪರಲೋಕ ರಾಜ್ಯ ನಿತ್ಯ ಜೀವದ ಮೇಲೆ ಕಣ್ಣಿಡಬೇಕು. ನಿಮ್ ಮೋಟಿವೇಶನ್, ನಿಮ್ ಟಾರ್ಗೆಟ್, ನಿಮ್ ಏಮು, ನಿಮ್ ಮನಸ್ಸು, ನಿಮ್ ಗಂಟು ಪರಲೋಕದಲ್ಲಿರ್ಬೇಕು.
ಭೂಮಿಯಲ್ಲಿ ಊಟ ಮಾಡಿ, ಬಟ್ಟೆ ಹಾಕೊಳ್ಳಿ, ಮನೆ ಕಟ್ಕೊಳ್ಳಿ, ಗಾಡಿ ತಕೊಳ್ಳಿ, ಮೊಬೈಲ್ ಇಸ್ಕೊಳ್ಳಿ, ಕೆಲ್ಸಕ್ಕೆ ಸೇರ್ಕೊಳ್ಳಿ, ಅದನ್ನೆಲ್ಲ ಕೇಳಲ್ಲ. ಅದು ನಿನ್ ಹೊಟ್ಟೆ ಪಾಡಕ್ಕಷ್ಟೇ, ಶರೀರಕ್ಕಷ್ಟೇ. ಆದ್ರೆ ನಿನ್ ಮೇನ್ ದೃಷ್ಟಿ, ಆಲೋಚನೆ ಪರಲೋಕ ಸೇರ್ಬೇಕು, ದೇವ್ರ ಹತ್ರ ಹೋಗ್ಬೇಕು. ದೇವ್ರನ್ನ ನಾನು ಈ ಭೂಮಿಯಲ್ಲಿ ಪರಲೋಕನ ಸಂಪಾದಿಸ್ಕೊಳ್ಬೇಕು. ಆಮೇಲೆ ಅದನ್ನ ಮಾತ್ರ ನೀನ್ ಪ್ರತಿದಿನ ಮುಳುಚಿಸಿದ್ರೆ ಹೆಂಗಂತ ಇದ್ದಾರೆ ನಮ್ ಜೀವ ಹೇಳಿ, ಜೀವ 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 ಅಂತ ಗಾಜಿ ಸುಚ್ಚಿದ್ರೆ, ಮುಳ್ಳು ಚುಚ್ಚಿದ್ರೆ, ಏಟ್ ಬಿದ್ದಿದ್ರೆ, ಚಾಕುವಲ್ಲಿ ಕುಯ್ಕೊಂಡ್ರೆ, ಕೈ ಕಾಲು ಡ್ಯಾಮೇಜ್ ಆಗ್ಬಿಟ್ರೆ ಮೇಲಾಗೋ ತನಕ ಪ್ರಾಣ ಹೆಂಗಿರ್ತೈತೆ, ಒಂಥರ ನೋವಾಗ್ತದೆ, ಉರಿ ಆಗ್ತದೆ, ಪೇನ್ ಆಗ್ತದೆ, ಯಾವಾಗ ಮೇಲಾಗುತ್ತೆ. ಹಂಗಿರ್ಬೇಕು ಪರಲೋಕದ ಕಡೆಗೆ ನಿನ್ ಮನಸ್ಸು. ಪರಲೋಕ, ಪರಲೋಕ, ನಿತ್ಯ ಜೀವ, ಪ್ರತಿಫಲ. ನೆಕ್ಸ್ಟ್ ಎಂತ ಒಳ್ಳೆ ಗುಣಗಳಿದೆ ನೋಡಿ ಮೋಶೆಯಲ್ಲಿ. ಅದೇ ಮೋಶೆ ಆತ್ಮಿಕ ಜೀವನ. ನಿಮ್ ಲೈಫ್ ಇದು ಕತೆ ತರ ಕೇಳ್ಕೊಂಡು ಮನೆಗೆ ಹೋಗ್ಬೇಡಿ, ನಿಮ್ ಲೈಫ್ ಇದನ್ನು ತಗೋಬೇಕು. ಆತರ ನೀವು ಕೂಡ ಆತ್ಮಿಕ ಜೀವನದಲ್ಲಿ ಕಷ್ಟಗಳು ಬರ್ತದೆ, ಸಹಿಸ್ಕೊಬೇಕು, ಸೋತೋಗ್ಬಾರ್ದು. ಏನಿದು ಚರ್ಚ್ಗೆ ಹೋಗಿ ನನ್ಗೆ ಹಿಂಗಾಯ್ತು, ಏ ಸ್ವಾಮಿ ನಮ್ಗೆ ಈಗ ಯಾಕೆ ಅವಮಾನ, ನಮ್ಗೆ ಯಾಕೆ ಅವರೆಲ್ಲ ಹಂಗಲ್ತಾರೆ, ನಮ್ಗೆ ಯಾಕೆ ಅವಮಾನ, ನಮ್ಗೆ ಯಾಕೆ ಬಲ ಅನ್ಬೇಡ. ನಿನ್ನ ಪ್ರಶ್ನೆ ಮಾತ್ರ ದೇವ್ರನ್ನ ಮಾಡಬೇಡ. ಗುಣುಕುಟ್ಟೋದು, ಬೇಜಾರಾಗೋದು, ಪ್ರೇಯರ್ ಬಿಡೋದು, ಇಲ್ಲ ಅಪನಂಬಿಕೆಯಲ್ಲಿ ಪ್ರೇಯರ್ ಮಾಡೋದು, ಯಾಕೆ ಅನ್ನೋದು ದೇವ್ರನ್ನ ಕೇಳಬೇಡ. ದೇವರು ನಿಜ ಸತ್ಯ ಸ್ವರೂಪ, ಸ್ತೋತ್ರ ಅಷ್ಟೇ. ಈಗ ಫಸ್ಟ್ ವಾಕ್ಯ ಓದಿದ್ರಿ ಮೋಶೆ ಜನನ, ಸೆಕೆಂಡ್ ವಾಕ್ಯ ಕೊಟ್ಟಿದ್ದೀನಿ. ಆ ವಾಕ್ಯ ಯಾವ್ದಂದ್ರೆ ಆಮೇನ್ ಇಬ್ರಿಯರ್ ಅಂತ 11ನೇ 23ನೇ 28ವರೆಗೂ ನೋಡ್ತಾ ಇದ್ದೀರಿ. ಮೋಶೆ ಡಿಸಿಷನ್ ಹೇಳಿ ಎಲ್ಲರೂ. ಇವತ್ತು ತುಂಬಾ ಜನ ಇದೇ ಒಂದು ಪ್ರಾಬ್ಲಮ್. ಕ್ರಿಸ್ತನಲ್ಲಿ ಬಂದಿರ್ತಾರೆ, ಏನೋ ಅದ್ಭುತ ನೋಡಿ, ಅತಿಶಯ ನೋಡಿ, ಸ್ವಸ್ಥರಾಗಿ, ಕಾಲ್ ಬಂದು, ಕಣ್ಣು ಬಂದು, ಹೊಟ್ಟೆ ನೋವು ಮೇಲಾಗಿ, ಮಾಟ ಮಂತ್ರದಿಂದ ಬಿಡುಗಡೆ, ಕುಟುಂಬ ಸಮಸ್ಯೆಗಳಿಂದ ಬಿಡುಗಡೆ ಬಂದು ಇರ್ತಾರೆ. ಡಲ್ಲಾಗ್ಬಿಡ್ತಾರೆ. ದೇವರಲ್ಲಿ ನಿರ್ಧಾರ ಇರಲ್ಲ, ದೇವರಿಗಾಗಿ ನಿಲ್ಲಲ್ಲ, ಒಂದು ಸ್ಟ್ಯಾಂಡ್ ಇಲ್ಲ, ಒಂದು ಸ್ಥಿರತೆ ಇರಲ್ಲ, ಒಂದು ನಿರ್ಧಾರ ಇರಲ್ಲ. ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ, ಉಪದ್ರವಗಳಲ್ಲಿ. ಹೌದು, ನನ್ನ ಯಾಕೆ ಆ ಟೈಮಲ್ಲಿ ನಾನು ಹುಟ್ಟಿದಾಗ ಗಂಡು ಮಕ್ಕಳನ್ನೆಲ್ಲ ಸಾಯಿಸ್ಬಿಡ್ತಾ ಇದ್ರು, ನನ್ನನ್ನು ಯಾಕೆ ದೇವ್ರು ಕಾಪಾಡ್ದಂತ ಮೋಶೆ ಅನ್ಕೊಂಡೇನೋ. ಹೌದು, ನಾನು ಯಾಕೆ ಉಳ್ಕೊಂಡೆ, ನನ್ನ ಜೊತೆ ಹುಟ್ಟಿದವರೆಲ್ಲ ಸತ್ತೋದ್ರು, ಆ ಕಾಲದಲ್ಲಿ ರಾಜ ಎಲ್ಲಾರನ್ನೂ ಸಾಯಿಸ್ಬಿಟ್ಟ, ನನ್ನನ್ನು ಯಾಕೆ ಕುಡಿಸಿಟ್ಕೊಂಡಿದ್ದಾನೆ. ನಮ್ಮ ಅಕ್ಕ ಮೂಲಕ, ನಮ್ಮ ತಾಯಿ ಮೂಲಕ, ಫರೋಹನ ಮಗಳ ಮೂಲಕ ನಾನು ಇವತ್ತು ಕೂಡ 40 ವರ್ಷ ಚೆನ್ನಾಗಿದ್ದೀನಿ. ಆರಾಮಾಗಿ ತುಪ್ಪ, ಊಟ, ಮೊಸರು, ಐಸ್ ಕ್ರೀಮು, ಕೂಲ್ ಡ್ರಿಂಕ್ಸು, ಬೆಣ್ಣೆ, ಮೊಸರು, ರಸಮ್ಮು. ಒಂದು ಮದುವೆ ಊಟ ಹೆಂಗ್ ತಿಂತಾರೆ, ಒಂದು 20 ವೆರೈಟಿ, ಡೈಲಿ 20 ವೆರೈಟಿ ಒಂದು ಟೈಮ್ ಊಟಕ್ಕೆ ಅವನು ತಿಂತಾ ಇದ್ದೀನಿ. 20-30 ವೆರೈಟಿ ಏನನ್ನ ತಿನ್ಬೋದು, ಎಷ್ಟನ್ನ ಬಿಸಾಕ್ಬೋದು, ಅರ್ಧ ಕೆಳಕ್ಕೆ ಅರ್ಧ ಹೊಟ್ಟೆಗೆ ಹೋಗ್ಬೋದು. ಅಂತ ಲೈಫ್ ಅರ್ಥ ಆಯ್ತಾ ಇಲ್ವಾ? ಆಮೇನ್, ಹಲ್ಲೆಲೂಯಾ. ದೇಶನೇ ಅವ್ರದ್ದು, ದೇಶನೇ ಮೋಶೆದು. ಹಲ್ಲೆಲೂಯಾ. ಫ್ರೆಶ್, ಎಲ್ಲ ಫ್ರೆಶ್ ಆಗಿ ಅಂತ ಲೈಫ್ ಇದು. ಹೆಂಗ ಅನ್ಕೊಂತಾ ಇದ್ದೆ ನೋಡು. ಪರವಾಗಿಲ್ಲ, ದೇವ್ ಜನರ ಜೊತೆ ಸೇರ್ಕೊಂಡು, ರಾಜನ ಮಗನಾಗಿರೋದು ಬೇಡ, ನಾನು ಇಲ್ಲಿಂದ ಓಡೋಗ್ಬಿಟ್ಟು ದೇವ್ ಜನರ ಜೊತೆ ಸೇರ್ಕೊಂಡು ಸ್ವಲ್ಪ ದಿನ ಕಷ್ಟ ಅನುಭವಿಸ್ತೀನಿ, ಶೋಧನೆಗಳನ್ನು ಅನುಭವಿಸ್ತೀನಿ. ಕ್ರಿಸ್ತನಿಗಾಗಿ, ಕ್ರಿಸ್ತನ ನಿಮಿತ್ತ, ಕ್ರಿಸ್ತನ ಜೀವನ, ನಿತ್ಯ ಜೀವ, ಪರಲೋಕ ರಾಜ್ಯ ಪಡ್ಕೊಳ್ಳೋ ನಾನು ಈ ಪ್ಯಾಲೇಸ್ ಅಲ್ಲಿ ಇದ್ರೆ, ಈ ಅರಮನೆಯಲ್ಲಿದ್ರೆ, ಈ ರಾಜನ ಮಗನಾಗಿದ್ರೆ ನಿಜವಾಗ್ಲೂ ನಾನು ಪರಲೋಕಕ್ಕೆ ಹೋಗಲ್ಲ. ಪಾಪ ಮಾಡ್ತೀನಿ, ವಿಗ್ರಹ ಆರಾಧನೆ ಮಾಡ್ಬೇಕಾಗುತ್ತೆ, ನಾನು ಪೂಜೆ ಪುರಸ್ಕಾರಗಳಲ್ಲಿ ಮಾಡ್ಬೇಕಾಗುತ್ತೆ, ಈ ಐಗುಪ್ತ ಸಂಪ್ರದಾಯನೆಲ್ಲ ನಾನು ಪಾಲಿಸ್ಬೇಕಾಗುತ್ತೆ. ಆಗಲ್ಲ. ಆಮೇನ್. ನೋಡಿ, ಕಂಟಿನ್ಯೂ ಮಾಡಿ. ಯಾರಿಗೆ? ಮೋಶೆಗೆ ಭಯ. ಮೋಶೆ ಆ ತಂದೆ ತಾಯಿ ಹೆಂಗೆ ಭಯ ಪಟ್ಟಿಲ್ವೋ, ಅವ್ರ ಅಕ್ಕ ಹೆಂಗೆ ಭಯ ಪಟ್ಟಿಲ್ವೋ, ಅದೇ ತರ ಮೋಶೆ ಕೂಡ ಫರೋಹನಿಗೆ ಭಯ ಪಡ್ತಿಲ್ಲ. ನಮ್ ದೇವ್ರು ಇದ್ದಾನೆ ಕಾಣಿಸಲ್ಲ, ನಮ್ ದೇವ್ರು ಇದ್ದಾರೆ ಕಾಣಿಸಲ್ಲ, ಅದನ್ನ ಅದೃಶ್ಯ ಅಂತ. ಅದೃಶ್ಯ ನಿನ್ ಪಕ್ಕದಲ್ಲಿ ನಿಂತಿರ್ತಾನೆ. ಸಮ್ ಟೈಮ್ ನಿನ್ ರೋಗದಲ್ಲಿ ಹೋಗ, ಕಸದಲ್ಲಿ ಹೋಗ, ನಿನ್ ಟ್ರಾಫಿಕ್ ಅಲ್ಲಿ ಹೋಗುವಾಗ, ನಿನ್ ಲಿಫ್ಟ್ ಅಲ್ಲಿ ಹೋಗುವಾಗ ನಿನ್ ಪಕ್ಕದಲ್ಲೇ ಇರ್ತಾನೆ, ನಿನ್ಗೆ ಗೊತ್ತಿಲ್ಲ. ಅದೇ ದೇವ್ರು, ಅದೇ ಅದೃಶ್ಯನಾದನ್ನ ಏನ್ ಮಾಡೋನಾಗಿದ್ದ? ನೋಡುವವನಾಗಿದ್ದ. ವಾ, ನೀನ್ ಹಂಗ್ ನೋಡ್ತಾ ಇದೀಯಾ, ನಿನ್ನೆಲ್ಲ ಆತ್ಮಿಕತೆ ಇದೆಯಾ, ನಿನ್ನ ನಂಬಿಕೆ ಕಡೆಗಳಿಂದ ನನ್ನ ಬಲಗಡೆ ಸ್ವಾಮಿ ಇದ್ದಾನೆ, ನನ್ನ ಮಲಗಿರೋವಾಗ ಅಂತೀಯಾ, ನನ್ನ ಗಾಡಿಯಲ್ಲಿ ಇದ್ದಾನೆ ಅಂತೀಯಾ,
ನನ್ನ ಜೀವನದಲ್ಲಿದ್ದಾನೆ, ನನ್ನ ವ್ಯಾಪಾರದಲ್ಲಿದ್ದಾನೆ, ನಮ್ಮ ಹೋಟ್ಲಲ್ಲಿದ್ದಾನೆ, ನಮ್ಮ ಬಿಸ್ನೆಸ್ ಅಲ್ಲಿ ಇದ್ದಾನೆ, ನನ್ನ ಕುಟುಂಬದಲ್ಲಿ ಇದ್ದಾನೆ, ನನ್ನ ಮಕ್ಕಳಲ್ಲಿ ಇದ್ದಾನೆ ಅಂತೀಯ ನೀನು? ನೋಡ, ಅದೃಶ್ಯನಾಥನನ್ನ ನೋಡುವವನಾಗಿದ್ದ ಮೋಶೆ. ಹಲ್ಲೆಲೂಯ. ಈಗ ನೀವು ಫಸ್ಟ್ 3 ವಾಕ್ಯಗಳು ಇದ್ರಲ್ಲ, ಅದು 40ನೇ ವರ್ಷ. ಈಗ ನೀವು ಓದ್ತಾ ಇರೋದು 80 ವರ್ಷ ಮೇಲೆ ಅಂದ್ಕೊಂತಾ ಇರೋದು ಮೋಶೆ. ಆ ವಾಕ್ಯಕ್ಕೆ ಈ ವಾಕ್ಯಕ್ಕೆ 40 ವರ್ಷ ಡಿಫರೆನ್ಸ್ ಬರ್ತಾರೆ. ಎಷ್ಟು ವರ್ಷ? ಹೌದು. ಹೆಂಗಿದ್ದ ನೀನು? ನಿನ್ ಲೈಫಲ್ಲಿ ಮೋಶೆ ತರ ದೃಢಚಿತ್ತನಾಗಿರು ಕ್ರಿಸ್ತನಲ್ಲಿ. ಒಂದ್ಸಾರಿ ಹಂಗೆ, ಒಂದ್ಸಾರಿ ಹಿಂಗೆ, ಒಂದ್ಸಾರಿ ಪ್ರಾಬ್ಲಮ್ ಆದಾಗ ಯಾಕಿದು ಏನಿದು, ಒಂದ್ಸಾರಿ ಹಿಂಗ ಅನ್ಕೊಡೋದು ಒಂದು ವಿಷಯದಲ್ಲಿ, ಒಂದ್ಸಾರಿ ಹಂಗ. ನೋ, ಯೇಸು ನಿಜ, ದೇವರು ಸತ್ಯ, ಪರಲೋಕ ಇದೆ, ನರಕ ಇದೆ, ಪಾಪಿಗಳಿಗೆ ನರಕ, ಪರಿಶುದ್ಧರಿಗೆ ಪರಲೋಕ. ಒಂದು ದೃಢ ಚಿತ್ತ ಇದೆ ನಿನ್ನಲ್ಲಿ ಮೋಶೆ ತರ. ಆಮೇಲೆ ಮೋಶೆ ಇನ್ನೇನ್ ಕಳ್ಕೊಂಬಂದು ನೋಡಿ, ನಂಬಿಕೆ ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಶಿಷ್ಯರನ್ನ ಕರೆದು 12 ಮಂದಿಗೆ ಕರ್ತನ ಭೋಜನವನ್ನ ಕೊಟ್ಟು ರಕ್ತ ಮತ್ತು ದೇಹನ ಅದೇ ತರನೇ ಪಸ್ಕ ಹಬ್ಬವನ್ನ ಮೋಶೆ ನಂಬಿಕೆಯಿಂದಲೇ ಮಾಡ್ದ. ನಾವು ಈ ಹಬ್ಬವನ್ನ ಮಾಡುವಾಗ ಇವತ್ತು ರಾತ್ರಿ ದೇವರು ನಮ್ಮ ಮಧ್ಯದಲ್ಲಿ ಅದು ಹೋಗ್ತಾನೆ. ಖಂಡಿತ ಈ ಐಗುಪ್ತದಲ್ಲಿ ಎಷ್ಟು ಮಂದಿ ಅನ್ಯ ಮಕ್ಕಳು ಅಂದ್ರೆ ಐಗುಪ್ತದವರು ಪರವನ ಮನೆಯಿಂದ ಹಿಡಿದು ಫಸ್ಟ್ ಚಂಚಲ ಮಕ್ಕಳು ಸಂಹಾರ. ನಂಬಿಕೆಯಲ್ಲಿ ನಾನು ಅದನ್ನ ತಿನ್ನುವಾಗ ನಾವು ಆ ಕರ್ತನ ಭೋಜನ ನಾವು ಮಾಡುವಾಗ ಹೇಗೆ ಪರಲೋಕಕ್ಕೆ ಹೋಗ್ತೀವೋ ಅದೇ ರೀತಿ ನಾವು ಪಸ್ಕ ಹಬ್ಬವನ್ನ ಮಾಡಿದ್ರೆ, ಈ ಹಬ್ಬ ಮಾಡುವಾಗ ದೇವರು ನಮಗೆ ಈ ಫರೋಹನನ ಕೈಯಿಂದ, ಈ ಐಗುಪ್ತದವರ ಕೈಯಿಂದ ಈ 430 ವರ್ಷ ಒಂದು ನಮ್ಮನ್ನ ದೇವರು ಬಿಡುಗಡೆ ಮಾಡ್ತಾನೆ ದಾಸತ್ವದಿಂದ ಅಂತ ಮೋಶೆ ಸಂಪೂರ್ಣವಾಗಿ ನಂಬಿ ಆ ಪಸ್ಕ ಹಬ್ಬವನ್ನ ಆಚರಿಸ್ತಾರೆ. ನೀವು ಅಷ್ಟೇ ಪ್ರತಿ ತಿಂಗಳು ನಂಬಿಕೆಯಿಂದ ಆ ಕರ್ತನ ಭೋಜನದಲ್ಲಿ ಕೈ ಹಾಕಿ ಊಟ ಮಾಡಿ ಬಾಯಿ ತೆಗೆದು ತೃಪ್ತಿಯಾಗ್ತೀನಿ, ನನ್ನ ಇದು ಬಿಡುಗಡೆ ಮಾಡ್ತೀನಿ, ನಾನು ಪರಲೋಕ ಕ್ರಿಸ್ತನ್ ಬರೋದಂತ ನೆನೆಸ್ಕೊಂತೀನಿ. ಎಷ್ಟು ಅರ್ಥ ಇರ್ತದೆ ನೋಡಿ. ಹಳೆ ಒಡಂಬಡಿಕೆ ವಾಕ್ಯಗಳು ಬಹಳ ಮಂದಿ ಹಳೆ ಒಡಂಬಡಿಕೆ ಓದಲ್ಲ. ಇದು ಹಳೆ ಒಡಂಬಡಿಕೆ ವಾಕ್ಯಗಳು ಅಲ್ಲಿ ಕೊಟ್ಟಿರೋದು ಇಬ್ರಿಯ ಗ್ರಂಥ ಅಪೊಸ್ತಲರ ಕೃತ್ಯದಲ್ಲಿ. ಆಮೇನ್. ನೆಕ್ಸ್ಟ್ ಎಷ್ಟನೇ ವಚನ ಅದು? 29. ನಾನು ಕೊಟ್ಟಿದ್ದು 28 ಸಾಕು. ನೆಕ್ಸ್ಟ್ ಅಪೊಸ್ತಲರ ಕೃತ್ಯ 7:20-36. ಆಕ್ಟ್ಸ್ ಚಾಪ್ಟರ್ 7:22-36. ಅಪಾಸ್ತಲರು ಅದು ಮೋಶೆ ಬಗ್ಗೆ. ಅದು ಯಾರ ಬಗ್ಗೆ? ಆರಾಮಾಗಿ ಮೋಶೆ ಐಗುಪ್ತ ದೇಶದವರ ಎಂತವರು? ಐಗುಪ್ತ ದೇಶದವರ, ಬೈಬಲ್ದಲ್ಲ, ಐಗುಪ್ತ ದೇಶದಲ್ಲಿ. ಅವಾಗ ಐಗುಪ್ತ ದೇಶ ಅಂದ್ರೆ ಈಗಿರೋ ಅಮೇರಿಕ ತರ. ಈಗಿರೋ ಒಳ್ಳೆ ಎಜುಕೇಶನ್ ಮಾಡಿ, ಹೈಯೆಸ್ಟ್ ಎಜುಕೇಶನ್, ಒಳ್ಳೆ ಜ್ಞಾನ, ಒಳ್ಳೆ ತಿಳುವಳಿಕೆ, ಒಳ್ಳೊಳ್ಳೆ ಸಿಟಿಗಳನ್ನ ಕಟ್ಟ. ಪಿರಮಿಡ್ ಕೇಳಿದ್ದೀರಾ? ಹಿಂಗಿರ್ತೈತೆ ಪಿರಮಿಡ್. ಒಂದು ಕಲ್ಲು 400 kg. ಒಂದು ಕಲ್ಲು ಎಷ್ಟು? ಸುಮಾರು ಹೈಟ್ ಇರ್ತೈತಿ. ಹಿಂಗೆ ಕಟ್ಟಿರ್ತಾರೆ. ಮಮ್ಮಿ ಅಂತ, ಮಮ್ಮಿ ಪಿಕ್ಚರ್ ಬಂದಿರೋ ಅವ್ರು ಗೊತ್ತಾಗ್ತೈತೆ. ಆ ಪಿರಮಿಡ್ಗಳನ್ನ ಕಟ್ಟಿಸಿದವನು ಇವನೇ. ರಾಮೋಸ್ ಪಟ್ಟಣವನ್ನ ಕಟ್ಟಿದವನು ಇವನೇ. ಅದು ವಿಮೋಚನ ಕಂಡ 1ನೇ ಅಧ್ಯಾಯ 2-3 ವಚನಗಳೆಲ್ಲ ಐತೆ. ಆಮೇಲೆ ಸಿಟಿಗಳನ್ನ ಕಟ್ಟಿದ. ಈ ಬ್ಯಾಂಗ್ಳೂರ್ ಸಿಟಿಯನ್ನು ಯಾರು ಕಟ್ಟಿದೆ ಹೇಳಿ? ಯಾರು ಕಟ್ಟಿದ್ರು? ಯಾರಪ್ಪ? ಜೋರಿಗೆ ಬ್ಯಾಂಗ್ಳೂರ್ ಸಿಟಿಯನ್ನ ಕಟ್ಟಿದ್ಯಾರು? ಕೆಂಪೇಗೌಡ. ಕರೆಕ್ಟ್. ಬೆಂದೆಕಾಳು ಅಂತ ಎಷ್ಟಿದ್ದೀಗ ಅದು ಬ್ಯಾಂಗ್ಳೂರ್ ಅಂತ ಇಂಗ್ಲಿಷ್ ಕರ್ನಾಟಕ. ಕೆಂಪೇಗೌಡ ಕಟ್ಟಿದ್ದು ಬ್ಯಾಂಗ್ಳೂರು. ಅದೇ ತರನೇ ಐಗುಪ್ತ ದೇಶದಲ್ಲಿ ಆ ಕಾಲದಲ್ಲೇ ದೊಡ್ಡ ದೊಡ್ಡ ಸಿಟಿಗಳನ್ನ, ಊರುಗಳನ್ನ, ಬಿಲ್ಡಿಂಗ್ ಅನ್ನ, ಅಪಾರ್ಟ್ಮೆಂಟ್ ಕಟ್ಟಾರಲ್ಲ, ಹಂಗೆ ಕಟ್ಟೋ ಜ್ಞಾನ ಅಲ್ಲಿ ನೋಡಿ. ಐಗುಪ್ತದ ಸಕಲ ವಿದ್ಯೆಗಳಲ್ಲಿ ನಿಪುಣನಾಗಿದ್ದ, ಜ್ಞಾನಿಯಾಗಿದ್ದ, ವಿಜ್ಞಾನಿಯಾಗಿದ್ದ, ಇಂಜಿನಿಯರ್ ಆಗಿದ್ದ. ಆಮೇಲೆ
ಏನ್ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋನಾಗ, ಯಾರು ಬಂದು ಏನ್ ಹೇಳಿದ್ರೆ ಅದಕ್ಕೆ ಆನ್ಸರ್ ಕೊಡ್ತಾನೆ ಅಂತ ಒಂದು ಮೋಶೆ ಏನ್ ಅನ್ಕೊಂತ ಇದ್ದೇನೆ, ಈ ಸಕಲ ಐಶ್ವರ್ಯ ಪರೋನ ರಾಜ ಮಗನು ಈ ಭೂಮಿ ಈ ಲೋಕ ನನಗೆ ಬೇಡ, ನನ್ಗೆ ಪರಲೋಕ ಬೇಕು, ನನ್ಗೆ ದೇವ ಜನರು ಬೇಕು, ನಾನು ನಮ್ಮ ಊರಿಗೆ ಹೋಗ್ಬೇಕು, ನಾನು ನನ್ನ ಜನರನ್ನ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು, ಈ ಅಮೇರಿಕದಲ್ಲಿ ಇರೋದು ಬೇಡ, ಈ ಮೋಸದ ಸುಪ್ಪತ್ತಿಗೆ ನನಗೆ ಬೇಡ, ಈ ರಾಜ ಮಗ ನನಗೆ ಬೇಡ. ನೆಕ್ಸ್ಟ್ ಏನಂತ ನೋಡಿ ಮೋಸ, ಉಪದೇಶ ಎತ್ತವನು ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿ ಸಮರ್ಥನ. ಆದ್ರೆ ದೇವರು ಬಂದ ಕೈಯಲ್ಲಿ ನನಗೆ ಮಾತಾಡಕ್ ಬರಲ್ಲ ಅಂತ ಹೇಳ್ತಾನೆ ಮೋಸ. ಗಮನಿಸ್ತೀರ, ನನಗೆ ಅಂತೀನಿ. ಫಾರ್ ಎಕ್ಸಾಂಪಲ್ ಐಸಕ್ ಹಂಗನ್ನೋ ಹೆಂಗಿದ್ದು ನೋಡಿ, ಹೆಂಗಾಗ್ಬಿಟ್ಟು ಯಾಕಂಗಾದ 40 ವರ್ಷ ಕುರಿಗಳನ್ನು ಮೇಯಿಸ್ತಾ ಇದ್ದ, ಅಡಿಗೆಯಲ್ಲಿ ಏನ್ ಮಾಡ್ತಾ ಇದ್ದ, ಆ ವಿದ್ಯೆ ಎಲ್ಲ ಮರ್ತೋದ, ಆ ಜ್ಞಾನ ಎಲ್ಲ ಮರ್ತೋದ, ಆ ತಿಳುವಳಿಕೆ ಎಲ್ಲ ಮರ್ತೋದ. ಆಮೇಲೆ ಅದೇ ದೇವ್ರು ಅಂತವನ್ನೇ ದೇವ್ರ ಆರಿಸ್ಕೊಳ್ಳೋದು. ನೋಡಿ, ನೀನು ಕೂಡ ದೇವ್ರ ಕರೆಯೋಗ ನಿಮ್ಗೆ ಏನು ಅಷ್ಟೊಂದು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ, ನಾನು ಯಾರು, ನಾನು ಹೆಂಗ್ ಮುಟ್ಟಿದೆ, ಈ ಲೋಕ ಏನು ಗೊತ್ತಿಲ್ಲ. ದೇವ್ರ ಅಂಥವನ್ನೇ ಆರಿಸ್ಕೊಂಡು ಅವ್ರನ್ನ ಪಾಸ್ ಮಾಡಿ, ಅವ್ರಿಗೆ ಅಭಿಷೇಕ ಕೊಟ್ಟು, ಅವ್ರ ವರಗಳು ಕೊಟ್ಟು, ಅವ್ರ ಜ್ಞಾನ ಕೊಟ್ಟು, ಅವ್ರಿಗೆ ಧೈರ್ಯ ಕೊಟ್ಟು, ತುಂಬಾ ಕೀಳಾಗಿರೋನ್ನ, ಜಾತಿಯಲ್ಲಿ ಕಡಿಮೆ ಇರೋನ್ನ, ಹೀಯಾಳಿಸಲ್ಪಟ್ಟವ್ರನ್ನ, ತಳ್ಳಿಬಿಟ್ಟವ್ರನ್ನ, ಅವ್ರನ್ನ ಊರಲ್ಲಿ ಏನು ಲೆಕ್ಕ ತಗೊಳ್ಳಲ್ಲ, ಅವ್ರನ್ನೇ ಆರಿಸ್ಕೊಳ್ಳೋದು ದೇವ್ರು. ಅಂಥವ್ರಿಗೆ ಬಲ ಶಕ್ತಿ ಕೊಟ್ಟು ಅಂದ್ರೆ ಅವ್ರನ್ನ ಆರಿಸ್ಕೊಳ್ಳೋದಕ್ಕೆ ಮುಂಚೆ ಇವ್ರನ್ನ ಹೀಯಾಳಿಸ್ತಾ ಇದ್ರು, ಗೇಲಿ ಮಾಡ್ತಾ ಇದ್ರಲ್ಲ, ಅವರು ಅವ್ರನ್ನ ಕಡಿಮೆ ಮಾಡ್ತಾರೆ. ಇವ್ರ ಮುಂದ್ಗಡೆ ಅವ್ರ ಮಾಸ್ಟರ್ ಇರ್ಲಿ, ಅವ್ರ ಗುರುಗಳಿರ್ಲಿ, ಎಲ್ಲ ಅವ್ರ ಅಕ್ಕ ಪಕ್ಕ ಮನೆ ಅವ್ರನ್ನ ಮುಂದೆ ಇವ್ರನ್ನ ಹೆಚ್ಚಿಸ್ಬಿಡ್ತಾರೆ. ಅವ್ರು ನೋಡಿ ಇವ್ರ ಬೋಧನೆ ಕೇಳ್ತಾ ಇದ್ರೆ, ಇವ್ರ ಜೀವಿತ, ಇವ್ರ ಶೈಲಿ ನೋಡಿದ್ರೆ ನಮ್ಗಿಂತ ಚೆನ್ನಾಗಿದ್ದಾರೆ, ಇವ್ರೇನ್ ನಮ್ಗಿಂತ ಒಳ್ಳೆ ಜ್ಞಾನಿಗಳು, ನಮ್ಗಿಂತ ತಿಳಿದವರು, ನಮ್ಗಿಂತ ಧೈರ್ಯಶಾಲಿ, ಎಷ್ಟು ಭಕ್ತಿ, ಎಷ್ಟು ಭಯ, ಕರೆಕ್ಟಾಗಿ ಸ್ನಾನ ಮಾಡ್ತಾರೆ, ಭಾನುವಾರ ನಿಷ್ಠೆಯಿಂದ ಚರ್ಚ್ಗೆ ಹೋಗ್ತಾರೆ ಅನ್ಕೋಬೇಕು. ಆಮೇಲೆ ದೇವ್ರ ಅಂಥವ್ರನ್ನೇ ಜ್ಞಾನ ಇದ್ದಿರೋಣ, ಮಾತಾಡಕ್ ಬರ್ದಿರೋಣ, ತಿಳುವಳಿಕೆ ಇದ್ದಿರೋಣ. ನಾನು ಸುಮ್ಮನೆ ಗ್ರೇಟ್ ಕೇಳಲ್ಲ, ನಿಮ್ಗೆ ಅರ್ಥ ಆಗೋದು ಕೇಳ್ತೀನಿ. ನಾನು SSLC ಫೇಲ್, ಓದುವಾಗ ಏನಿಲ್ಲ, ನನ್ನ ಮಾರ್ಕ್ಸ್ ಕಾರ್ಡ್ ನೋಡಿ ಎಲ್ಲ ಜಾಸ್ತಿ ಫೇಲ್, ಏನಿಲ್ಲ, ಟೆಸ್ಟ್ಗಳಲ್ಲಿ ಫೇಲ್, ಮಾತಾಡೋಕೆ ಬರಲ್ಲ, ನನಗೆ ಇಂಗ್ಲೀಷ್ ಅಂದ್ರೆ ಬೋರ್ಡು, ಹಿಂದಿ ಕ್ಲಾಸ್ ಅಂದ್ರೆ ಬೋರ್ಡು, ಕನ್ನಡ ಸ್ವಲ್ಪ ಕೇಳ್ತೀನಿ, ಅದು ಕೂಡ ಸರಿಯಾಗಿ ಬರೆಯಲ್ಲ, ಮ್ಯಾಥ್ಸ್ ಅಂದ್ರೆ ನನ್ಗೆ ಆಗೋದೇ ಇಲ್ಲ, ಗಣಿತ. ಈ ತರ ಇದ್ದಿದ್ದು ಮನುಷ್ಯ ಈಗ ಮಾತಾಡೋದು ನೋಡಿದ್ರೆ ಏನು ಜಾಸ್ತಿ ಓದಿದ್ದಾನೆ. ಅವ್ರು ಕೇಳ್ತಾರೆ, ನನಗೆ ಹೇಳ್ತಾರೆ, ಜಾಸ್ತಿ ಓದಿದ್ರ, ಇಷ್ಟು ಓದಿದ್ರ ಅಂತ ಅವ್ರು ನನಗೆ ಹೇಳ್ತಾರೆ. ನಾನು ಹೇಳ್ತೀನಿ, ಇಲ್ಲ, ನಾನು 10th ಫೇಲ್, ನಾನು ಓದೋವಾಗ ಏನಿಲ್ಲ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಆಮೇನ್, ಹಲ್ಲೆಲೂಯಾ. ದೇವ್ರ ಅಂಥವ್ರನ್ನ ಆರಿಸ್ಕೊಳ್ತಾರೆ. ನೋಡಿ, ಮೋಶೆ ಅಂಥವನಾಗಿದ್ದ, ಬದಾನ ಮಾತಾಡೋನಾಗಿದ್ದ, ಸರಿಯಾಗಿ ಮಾತಾಡೋದು ಬರಲ್ಲ. ಯಾರ ಮುಂದೆ ಹೋಗಿ ನಿಲ್ಬೇಕು ಹೇಳಿ? ಮೋಶೆ ಯಾರ ಮುಂದೆ ಹೋಗಿ ನಿಲ್ಬೇಕು? ಫರೋಹನ ಮುಂದೆ ಹೋಗಿ ನಿಲ್ಬೇಕು. ಯಾರ ಮುಂದೆ? ಫರೋಹನ ಹತ್ರ ಹೋಗಿ ವಾದಿಸ್ಬೇಕು. ಫರೋಹನ ಅಂದ್ರೆ ಐಗುಪ್ತದವರ ಪ್ರಕಾರ ರಾಜ ಅಥವಾ ಪ್ರಧಾನ ಮಂತ್ರಿ. ನಮ್ಮ ಪ್ರಧಾನ ಮಂತ್ರಿ ಯಾರು ನಮ್ಮ ದೇಶಕ್ಕೆ? ಆ ತರ ಅವ್ರ ಮುಂದೆ ಹೋಗಿ ನಿಲ್ಬೇಕಂದ್ರೆ ಹೆಂಗಿರ್ಬೇಕು? ಹೆಂಗ್ ಮಾತಾಡ್ಬೇಕು? ನಿಲ್ಲಕ್ ಬಿಡ್ತಾರ? ನಮ್ಮನ್ನ ಅಪಾಯಿಂಟ್ಮೆಂಟ್ ತಗೊಂಡ್ಬೇಕಲ್ವಾ? ಅವ್ರ ಹತ್ರ ಹೆಂಗ್ ಮಾತಾಡ್ಬೇಕು ನಾವು? ಅದು ಒಂದು ಜನಾಂಗನ ಅವ್ರ ಹತ್ರ ಕೇಳಿ ತಕೊಂಡು ಕರ್ಕೊಂಡು ಹೋಗ್ಬೇಕು. ನೋಡಿ, ಎಷ್ಟು ಟ್ಯಾಲೆಂಟ್ ಬೇಕು, ಎಷ್ಟು ತಿಳುವಳಿಕೆ ಬೇಕು. ದೇವ್ರ ಸಹಾಯ ಬೇಕಾ ಬೇಡವಾ? ನಿಮ್ ಮೊದ್ಲೇ ಬಾಬಾ ಅಂತ ಮಾತಾಡ್ತೀನಂದ. ದೇವ್ರ ಅವನಿಗೆ ಶಕ್ತಿಯನ್ನ ಕೊಟ್ಟ, ದೇವ್ರ ಅವನಿಗೆ ವರಗಳನ್ನ ಕೊಟ್ಟ, ದೇವ್ರ ಅವನಿಗೆ ಆತ್ಮನನ್ನ ಕೊಟ್ಟ, ದೇವ್ರ ಅವನಿಗೆ ಶಕ್ತಿಯನ್ನು ಕೊಟ್ಟ. ಎಂತವ್ರು ಗೊತ್ತಾ? ಮೋಶೆ ಆಕಾಶನ ನಡಗಿಸ್ತಾ, ಭೂಮಿಯನ್ನ ಅಲ್ಲಾಡಿಸ್ತ, ಆಮೇಲೆ ನದಿ ನೀರನ್ನ ರಕ್ತ ಮಾಡ್ದ, ನೀರೇ ರಕ್ತ ಮಾಡ್ಬಿಟ್ಟ, ಏನುಗಳನ್ನ ಬರಮಾಡ್ದ, ಕಪ್ಪೆಗಳನ್ನ ಬರಮಾಡ್ದ, ಮಿಡಿತಗಳನ್ನ ಬರಮಾಡ್ದ, ಗಾಳಿಯನ್ನ ಬರಮಾಡ್ದ, ಗುಡುಗು ಮಿಂಚು ಸಿಡಿಲನ್ನ ಬರಮಾಡ್ದ, ತಿರ್ಗಾ ಪ್ರೇ ಮಾಡ್ದ, ಹೋಗ್ಬಿಡ್ತಾ ಇತ್ತು. ಏನ್ ಶಕ್ತಿ ನೋಡಿ, ಏನ್ ಪವರ್ ನೋಡಿ. ಕುರಿಗಳು ಮೇಯಿಸ್ತಾ ಇದ್ದವನು ಎಂತವನು, ಏನ್ ಶಕ್ತಿ ನೋಡಿ. ಅದೆಲ್ಲ ಮಾಡೋದಕ್ಕೆ ನಂಬಿಕೆ ಬೇಕು. ಹೇಳ್ದಂಗೆ ಕೇಳ್ತಾ ಇತ್ತು. ಭೂಮಿ, ಸಮುದ್ರ, ನೈಲ್ ನದಿ, ಮೋಶೆ ಏನ್ ಹೇಳಿದ್ರೆ ಅದು ಕೇಳ್ತಾ ಇತ್ತು. ಮಳೆ ಬರ್ಲಿ ಅಂದ್ರೆ ಬರ್ತಾ ಇತ್ತು, ಮಳೆ ನಿಂತು ಹೋಗ್ಲಿ ಅಂದ್ರೆ ನಿಂತು ಹೋಗ್ತಾ ಇತ್ತು. ಏನ್ ನಂಬಿಕೆ ನೋಡಿ. ನಂಬಿಕೆ ಬೇಕು. ಮಾಡೋದು ದೇವ್ರು. ನಮಗೂ ನಂಬಿಕೆ ಇರ್ಬೇಕು. ನಮ್ಗೆ ಏನಿರ್ಬೇಕು? ಅರೋನ್ ಹೋಗಿ ಕೇಳ್ಕೊಂಡು ನಮಗೋಸ್ಕರ ಈ ಕಪ್ಪೆಗಳೆಲ್ಲ ನಮ್ಮ ಮನೆಗಳಿಂದ ಬಂದೋಗ್ಲಿ, ಅವೆಲ್ಲ ಫುಲ್ ಕುತ್ಕೊಂಡ್ಬಿಟ್ಟಿತ್ತು, ಚೇರ್ಗಳ ಮೇಲೆ, ಮೇಜ್ ಮೇಲೆ, ಸಿಂಹಾಸನ ಮೇಲೆ, ಕಿಚನ್ ಅಲ್ಲಿ.
ಸೌಟುಗಳ ಮೇಲೆ, ಪಾತ್ರೆಗಳಲ್ಲಿ, ನೀರು ಪಾತ್ರೆಗಳಲ್ಲಿ, ಎಲ್ಲಿ ಬಾವಿ, ನದಿ, ಎಲ್ಲಿ ನೋಡು ಕಪ್ಪೆ, ರೋಡು, ಮನೆ, ಕುರ್ಚಿ, ಚೇರ್, ಎಲ್ಲಿ ಖಾಲಿ ಜಾಗ, ಎಲ್ಲಿ ನೋಡು ಕಪ್ಪೆ, ದೇಶದ ಕಪ್ಪೆ, ಕಪ್ಪೆಗಳು. ಬೇಕು ಅಂತ ಕೇಳ್ತಾರೆ, ಬೇಡ್ಕೊಂಡ ತಕ್ಷಣ ಕಪ್ಪೆಗಳೆಲ್ಲ ಹೋಯ್ತು. ಅನೇಕ ರೋಗಗಳನ್ನ ಬರಮಾಡ್ದ, ತಿರ್ಗಾ ಬೇಡ್ಕೊಂಡು ಆ ರೋಗಗಳೆಲ್ಲ ಹೋಯ್ತು. ಪೀಡಿಸಿದ ಮೋಶೆ ಮೂಲಕ ದೇವರು ಐಗುಪ್ತದವನ್ನ, ಫರೋಹನನ್ನ, ಐಗುಪ್ತದ ಜನಗಳನ್ನ, ಐಗುಪ್ತ ಅಂದ್ರೆ ಏನರ್ಥ ಗೊತ್ತಾ? ಇವತ್ತಿನ ಅರ್ಥಕ್ಕೆ ಈ ಭೂಲೋಕ. ಕಾನಾನ್ ದೇಶ ಅಂದ್ರೆ ಪರಮ ಕಾನಾನ್, ಪರಲೋಕ ರಾಜ್ಯ. ನಮ್ಮನ್ನ ಪರಲೋಕ ರಾಜ್ಯ ಕರ್ಕೊಂಡು ಹೋಗೋದು ಯೇಸು ಕ್ರಿಸ್ತು. ಈಗ ಮೋಶೆ ಯಾರಿಗೆ ಹೋಲಿಕೆ ಆಗಿದ್ದಾನೆ? ಯೇಸು ಕ್ರಿಸ್ತು. ಫರೋಹನ ಯಾರು ಇವತ್ತಿನ ಅರ್ಥಕ್ಕೆ? ಸೈತಾನ. ಯಾರು? ಅಡವಿ ಜೀವಿತ ಏನ್ ನಮ್ಗೆ? ಕಷ್ಟ, ದುಃಖ, ಶ್ರಮ, ಸಂಕಟ, ಅವಮಾನ, ಬಾಧೆ, ಹಿಂಸೆ, ಕ್ರಿಸ್ತತ್ವದಲ್ಲಿ ಬರೋ ಶ್ರಮಗಳು, ಅಡವಿಯ ಜೀವನ. 40 ವರ್ಷ ಅವರಾದ ಹೋದ್ರಲ್ವಾ ಕಾನಾನ್ ದೇಶಕ್ಕೆ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಮೋಶೆ ಡಿಸಿಷನ್ ಹೆಂಗಿದೆ ನೋಡಿ, ಮೋಶೆ ನಿರ್ಧಾರ ಹೆಂಗಿದೆ ನೋಡಿ, ಮೋಶೆ ಸೇವೆ ಹೆಂಗಿದೆ ನೋಡಿ, ಮೋಶೆ ಅಭಿಷೇಕ ಹೆಂಗಿದೆ ನೋಡಿ, ಮೋಶೆಗಿರೋ ಪವಿತ್ರ ಆತ್ಮ ಹೆಂಗೆ ಕ್ರಿಯೆ ಮಾಡ್ತಾ ಇದೆ ನೋಡಿ. ದೇವರ ಆತ್ಮ ನಿನಗೆ, ನಿನ್ನ ಕೂಡ ಅದೇ ಅಭಿಷೇಕ ಇದೆ. ನಿನಗಿಂತ ಅದಕ್ಕಿಂತ ಬಲವಾಗಿದೆ ಅಭಿಷೇಕ. ನಿನಗಿರೋದು ಆತ್ಮ ನಾರ್ಮಲ್ ಆತ್ಮ ಅಲ್ಲ, ವಾಗ್ದಾನ ಮಾಡಿರೋ ಆತ್ಮ. ಏನಾತ್ಮ ನಿನ್ನಲ್ಲಿರೋದು? ವಾಗ್ದಾನದ ಆತ್ಮ. ಹಲ್ಲೆಲೂಯಾ. ಆಮೇಲೆ ಅವನಿಗೆ 40 ವರ್ಷ ವಯಸ್ಸು ಇಸ್ರಾಯೇಲ್ ವಂಶಸ್ಥರಾದ ತನ್ನ ಸಹೋದರನನ್ನು ಹೋಗಿ ನೋಡಬೇಕೆಂಬ ಆಸೆಯು ಏನ್ ಬಂತ ಒಳಗಡೆ? ಹೃದಯದಲ್ಲಿ ಹುಟ್ಟಿತು. ನೀನು ಅಷ್ಟೇ ಕ್ರಿಸ್ತುಗಳನ್ನ ಪ್ರೀತಿಸುವಷ್ಟು, ಕ್ರಿಸ್ತುಗಳನ್ನ ದ್ವೇಷಿಸಬೇಡ. ದೇವ್ರ ಮಕ್ಕಳನ್ನ ದ್ವೇಷ ಮಾಡಬೇಡ. ಜಾಗ್ರತೆ, ಎಚ್ಚರ. ದೇವ್ರ ಮಕ್ಕಳನ್ನ ದ್ವೇಷಿಸಬೇಡ. ಮೋಶೆ ತರ ದೇವ್ರ ಮಕ್ಕಳನ್ನ ಫಸ್ಟ್ ಪ್ರೀತಿಸ್ತಾವ್ರು. ಎಂಥವ್ರು? ಕೆಟ್ಟವರು, ಒಳ್ಳೆಯವರು ಪ್ರೀತಿ ನೋಡಿ. ಸ್ವಂತ ಜನರ ಹತ್ರ ಹೋಗ್ಬೇಕು, ಅವ್ರು ನೋಡ್ಬೇಕು, ಆಸೆ. ಹಲ್ಲೆಲೂಯಾ. ನೆಕ್ಸ್ಟ್ ಒಬ್ಬನಿಗೆ ಅನ್ಯಾಯವಾಗುವುದನ್ನು ಅವನು ನೋಡಿ ಅವನಿಗೆ ಆಶ್ರಯ ಕೊಟ್ಟು ಪೀಡಿಸುವ ಐಗುಪ್ತನನ್ನು ಹೊಡೆದು ಹಾಕಿ ಮುಯಿಗೆ ಬಿಡಿ ತೀರಿಸಿದನು. ಮೋಶೆ ಹೋಗಿ ನೋಡುವಾಗ ಐಗುಪ್ತದ ಮನುಷ್ಯನನ್ನು ದೇವ್ರ ಮಗನ್ನ ಇಸ್ರಾಯೇಲ್ ಜನನ ಹೊಡಿತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಜಗಳ ಆಡ್ತಾ ಇದ್ದಾರೆ. ಇನ್ನು ಮೋಶೆ ನಮ್ಮ ಹುಡುಗನು, ನಮ್ಮ ಮನುಷ್ಯನಂತ ಹೇಳ್ಬಿಟ್ಟು ಅವನಿಂದ ಬಿಡಿಸಿ ಐಗುಪ್ತದನ್ನ ಕೊಂದಾಗ. ಐಗುಪ್ತದನ್ನ ಏನ್ ಮಾಡ್ದ? ಸಾಯಿಸಾಕ. ನಮ್ಮ ಮನುಷ್ಯನ ಕೊಲ್ತೀಯ, ನಾವೇ ನಿಮ್ಗೆ ಬಿಟ್ಟಿಯಾಗಿ ದುಡಿತಾ ಇದ್ದೀವಿ. ಅಲ್ಲಿ ಅವಾಗ ರಾಜನ ಮಗನ ಇವೆಲ್ಲ ಮಾಡುವಾಗ ಯಾರ ಮಗ? ರಾಜ ಮಗನೇ. ಆಸೆ ಬಂದಿದೆ, ಅಲ್ಲಿಂದ ಅರಮನೆಯಿಂದ ಹೋಗಿ ನೋಡ್ತಾ ಇದ್ರೆ ಒಬ್ಬ ಇಬ್ರಿಯನು, ಒಬ್ಬ ದೇವ್ರ ಮನುಷ್ಯನು, ಅನ್ಯ ಮನುಷ್ಯನು ಜಗಳ ಆಡ್ತಾರೆ, ಹೊಡಿತಾ ಇದ್ದಾರೆ. ಹೋಗಿ ಮೇಲೆ ಬಿದ್ದು ಐಗುಪ್ತದವನೇ ಹೊಡೆದಾಡ್ತಾರೆ ಮೋಶೆ, ಐಗುಪ್ತದವನ. ಆಮೇಲೆ ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂಬುದು ನನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಭಾವಿಸಿದನು. ಹೆಂಗ್ ಮಾಡಿಕೊಂಡ ಮೋಶೆ? ಒಂದು ದಿನ ಈ 24 ಲಕ್ಷ ಜನನ ಈ ದೇಶದಿಂದ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ. 24 ಲಕ್ಷ ಜನ ಅಂದ್ರೆ ತಮಾಷೆ ಅಲ್ಲ. ಒಂದು ದಿನ ಈ ಚಿಕ್ಕ ಮಕ್ಕಳು, ದೊಡ್ಡವ್ರನ್ನ, ಈ ಮುದುಕನ್ನ, ಯವನಸ್ಥನ್ನ ನಾನೇ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ನನ್ನ ಮೂಲಕನೇ ದೇವ್ರು ಬಿಡುಗಡೆ ಕೊಡ್ತಾನೆ. ನೀವು ಕೂಡ ನಿಮ್ಮ ಬಂಧು ಬಳಗ, ನಿಮ್ಮ ನೆರೆ ಹೊರೆ, ನಿಮ್ಮ ಮನೆಯಲ್ಲಿ ಒಡ ಹುಟ್ಟಿದವರು, ತಂದೆ ತಾಯಿಗಳು, ನನ್ನ ಮೂಲಕ ದೇವರು ಬಿಡುಗಡೆ ಕೊಡ್ತಾನೆ. ನನ್ನ ಪ್ರಾರ್ಥನೆ ಮೂಲಕ ನನ್ನ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ನನ್ನ ಬಂಧು ಬಳಗ, ನನ್ನ ಅಕ್ಕಪಕ್ಕ ಮನೆಗಳವರು ದೇವ್ರ ಹತ್ರ ಬರ್ತಾರಂತ ನಮ್ಮ ಮೋಶೆ ತರ. ಅದೇ ತರ ಕರ್ಕೊಂಡೋದ ನೋಡಿ ಮೋಶೆನ. ಅವನ್ನೆಲ್ಲ ಮೊದಲ ತರ ಅನ್ಕೋ, ಫಸ್ಟು ತರ ನಂಬಿಕೆ ಮಾತುಗಳಾಡು. ನಾನೇನಿಲ್ಲ, ನನಗೇನಿಲ್ಲ ಅನ್ಬೇಡ. ನಾನು ಬರ್ದಿದ್ರಲ್ಲ, ನಾನೇನು ಇಲ್ಲ, ನಾ ಬರೀ ಮಣ್ಣೆ. ಅನ್ಕೋಬೇಡ, ನೀನು ತುಂಬಾ ಶಕ್ತಿ. ದೇವ್ರ ಶಕ್ತಿನೇ ನಿನ್ನೆಲ್ಲ ಅಡಕವಾಗಿರ್ತ. ದೇವ್ರ ಮಹಿಮೆನೇ ನಿನ್ನೆಲ್ಲ ಅಡಕವಾಗಿರ್ತ. ದೇವ್ರ ಪ್ರಭಾವನೆ ನಿನ್ನಲ್ಲಿ ಸೂಚಿಸ್ತಾ ಇರ್ತದೆ. ನಿನ್ ಮೋಸೆಗಿತ್ತು, ಮೋಸೆ ಮುಖ ಬ್ರೈಟ್ನೆಸ್ ಆಗಿತ್ತು. ಕೊಡ್ತೀನಿ ವಾಕ್ಯ, ಕಂಟಿನ್ಯೂ ಮಾಡೋಣ. ಯಾರು ತಿಳ್ಕೊಳ್ಳಿಲ್ಲ? ಮೋಶೆ ನನ್ನ ಮೂಲಕನೇ ನನ್ನ ಜನಗಳಿಗೆ ಬಿಡುಗಡೆ ಕೊಡ್ತಾನೆ ಅಂತ ಅನ್ಕೊಂಡ.
ಯಾರು ಅನ್ಕೊಳ್ಳಿಲ್ಲ ಅದನ್ನ? ತನ್ನ ಸಹೋದರರಂದ್ರೆ ಇಬ್ರಿಯರು, ಇಸ್ರಾಯೇಲರು ಅನ್ಕೊಂಡಿಲ್ಲ. ಆಮೇಲೆ ಆ ಮರುದಿನ ತಾವು ಹೊಡೆದಾಡಿಕೊಳ್ಳುತ್ತಿರುವಾಗ ಯಾರು? ಇಬ್ರಿಯ ಭಾಷೆದವರೇ, ಒಂದೇ ಭಾಷೆಯವರೇ ಇಸ್ರಾಯೇಲರೇ ಕಿತ್ಲಾಡ್ತಾ ಇದ್ದಾರೆ. ಯಾರು ಕಿತ್ಲಾಡ್ತಾ ಇದ್ದಾರೆ? ಆಮೇಲೆ ಅವರಿಗೆ ಎದುರಾಗಿ ಬಂದು, ಜನರೇ, ನೀವು ನನ್ನ ಸಹೋದರರಲ್ಲವೇ? ನೀವೇಕೆ ಒಬ್ಬರಿಗೊಬ್ಬರು ನೀವು ಅಕ್ಕ ತಂಗಿರ ಅಣ್ಣ ತಮ್ಮದಿರಲ್ಲ, ಯಾಕೆ ಕಿತ್ಲಾಡ್ತೀರಾ? ನೋಡಿ ಮೋಶೆ ಹತ್ರ ಒಳ್ಳೆ ಗುಣ ಏನಿದೆ? ಜಗಳ ಆಡೋ ಬುದ್ಧಿ ಇಲ್ಲ. ಏನ್ ಬುದ್ಧಿ ಇಲ್ಲ? ಹಲೋ ಕೇಳ್ತಾ ಇದ್ದೀನಿ, ರೆಸ್ಪಾನ್ಸ್ ಮಾಡಬೇಕು. ಎಲ್ಲಿ ಆನ್ಸರ್ ಕೊಟ್ಟಿದ್ದು? ಮೋಶೆ ಹತ್ರ ಏನ್ ಬುದ್ಧಿ ಇಲ್ಲ? ಜಗಳ ಆಡೋ ಬುದ್ಧಿ ಇಲ್ಲ. ನಮ್ಮ ಅಕ್ಕ, ನಮ್ಮ ತಮ್ಮ, ನಮ್ಮ ಮನೆಯವರು, ನಮ್ಮ ಸಭೆಯವರು, ನಮ್ಮ ದೇವ್ರು ನಂಬಿರೋರು, ಹಿಂಗೆ ಬರ್ಬೇಕು ನಿನ್ನ ಒಳಗಡೆ. ಹಂಗೆ ಬರೋ ತನಕ ನಿಮ್ಮ ಚರ್ಚೆಲಿ ಉಜ್ಜೀವನ ಬರಲ್ಲ. ಈಗಲೇ ಹೇಳಿರ್ತೀನಿ, ಈ ಮೋಶೆ ಗುಣ, ಮೋಶೆ ಸ್ವಭಾವ ನಿನ್ನಲ್ಲಿ ಐಕ್ಯತೆ ಬರೋ ತನಕ ನಿಮ್ಮ ಬಂಧು ಬಳಗ ಆಗಲಿ, ನಿಮ್ಮ ಸಭೆ ಆಗಲಿ, ಉಜ್ಜೀವನ, ನಿನ್ನ ಗ್ರಾಮ ಆಗಲಿ, ದೇಶ ಆಗಲಿ ಬರಲ್ಲ. ಈ ಸಹೋದರರಲ್ವಾ, ಯಾಕೆ ಜಗಳ ಆಡ್ತೀರಾ? ನಾವೆಲ್ಲ ಒಂದೇ ಮನೆಯವರಿದ್ದಂಗೆ. ನಿಮ್ಮ ತಾಯಿ ಬೇರೆ, ನಮ್ಮ ತಾಯಿ ಬೇರೆ ಇರ್ಬೋದೇನೋ, ಆದ್ರೆ ನಮ್ಮ ತಂದೆ ದೇವ್ರು ಒಬ್ಬನೇ. ನಾವು ದೇವ್ರ ಮಕ್ಕಳು. ಯಾಕೆ ಕಿತ್ಲಾಡ್ಬೇಕು? ನಾವು ಕರೆಕ್ಟ್ ಅಲ್ಲ. ನಮ್ಗೆ ಕೂಡ ನಿಮ್ಮ ತಾಯಿ ನಮ್ಮ ತಾಯಿ ಬೇರೆ ಇರ್ಬೋದು, ಆದ್ರೆ ನಮ್ಮ ತಂದೆ ಒಬ್ಬನೇ. ಆಮೇಲೆ ಅವ್ನಿಗೆ ಎಷ್ಟು ಸ್ಪಿರಿಚುವಲ್ ಮೈಂಡ್. ಆದ್ರೆ ಇರೋದೆಲ್ಲಿ? ಪರವನ ಮನೆಯಲ್ಲಿ, ಅರಮನೆಯಲ್ಲಿ, ರಾಜ್ಕುಮಾರ್ನ ಮಗ. ಗುಣ ನೋಡಿ ಹೆಂಗಿದೆ. ಅವರಮ್ಮ ಹಂಗೆ ಬೆಳೆಯೋರ್ಗು ಬೆಳೆಸ್ಕೊಟ್ಟಿದ್ದಾಳೆ ಅನ್ನಿಸ್ತದೆ ವಾಕ್ಯ. ಅವರಮ್ಮ ಹಂಗೆ ಹೇಳ್ಕೊಟ್ಟಿದ್ದಾಳೆ. ರಾಜನ ಹತ್ರ ಬೆಳೆದಿದ್ದು ಮುಂಚೆ, ರಾಜ್ಕುಮಾರ್ನಿಗೆ ಮಗನ ಕೊಡ್ದಿದ್ದು ಮುಂಚೆ ಮಗಳಿಗೆ ಎಲ್ಲ ಹೇಳ್ಕೊಟ್ಟಿರ್ತಾಳೆ. ನಾವಿಂಥವ್ರ ಮಗನೇ, ನಾವಿಂಥವ್ರ ಜನ, ನಮ್ಮ ಆರಲ್ಪಟ್ಟವರು, ನಾವು ಬಿಟ್ಟಿಯಾಗಿದ್ದೀರಿ, ನಮ್ಮನ್ನ ಬಿಟ್ಕೊಡ್ತಾ ಇಲ್ಲ, ಇವ್ರು ನಮ್ಮನ್ನ ಪೀಡಿಸ್ತಾ ಇದ್ದಾರೆ, ನಮ್ಮನ್ನ ಹೊಡಿತಾರೆ, ಊಟ ಮಾತ್ರ ಕೊಡ್ತಾರೆ, ಇಷ್ಟು ಇಟ್ಕೆಗಳು ಕುಯ್ಬೇಕು, ಇಷ್ಟು ಹುಲ್ಲು ಕುಯ್ಕೊಂಬಂದು ಹಾಕ್ಬೇಕು, ಹಸುಗಳು ತಪ್ಪೆ ಎತ್ತಬೇಕು, ನಾವು ಹಾಲು ಕರಿಬೇಕು, ರೋಡ್ ಹಾಕ್ಬೇಕು ನಾವು, ಮೋಲ್ಡ್ ಹಾಕ್ಬೇಕು, ಕಲ್ಲಿಗೆ ಎತ್ಕೊಂಡು ಮನೆ ಕಟ್ಕೊಡ್ಬೇಕು, ಇವ್ರಿಗೆ ಪೇಮೆಂಟ್ ಕೊಡಲ್ಲ, ನಮ್ಗೆ ನಮ್ಮ ದೇಶಕ್ಕೂ ಬಿಡಲ್ಲ ಅಂತಾರೆ ಅಂತ ಹೇಳ್ಕೊಟ್ಟಿರ್ತಾಳೆ ಅವರಮ್ಮ. ಮೋಸ್ಟ್ಲಿ ಅಮ್ಮ ಪಾತ್ರ ತಾನೇ ಬೆಳೆದಿದ್ದೀವಿ. ನೀವು ಓದಿದ್ರೆ ಕರೆಕ್ಟಾಗಿ ಸಿಗ್ತದೆ. ಓದ್ಬೇಕು ಚೆನ್ನಾಗಿ ವಾಕ್ಯ. ಆಮೇಲೆ ನೀವೇಕೆ ಒಬ್ಬರಿಗೊಬ್ಬರು ಅನ್ಯಾಯ ಮಾಡುತ್ತೀರಿ ಎಂದು ಹೇಳಿ ಅವರನ್ನು ಸಮಾಧಾನ ಪಡಿಸಬೇಕೆಂದು. ದೇವ್ರ ಮಕ್ಕಳಿಗೆ ಮಾಡ್ಕೋಬಾರ್ದು, ಕಿತ್ಲಾಡ್ಕೋಬಾರ್ದು, ಜಗಳ ಆಡ್ಕೋಬಾರ್ದು. ದೇವ್ರ ಮಕ್ಕಳು ಗಮನ ಕೊಟ್ಟು ಕೇಳಿ, ಯೂಟ್ಯೂಬಲ್ಲಿ ಕೇಳೋರು ಕೇಳಿ. ದೇವ್ರ ಮಕ್ಕಳು ಕಿತ್ಲಾಡ್ಕೋಬಾರ್ದು. ಕಿತ್ಲಾಡ್ಕೊಂಡ್ರೆ ಏನ್ ಮಾಡ್ದಂಗೆ? ಅನ್ಯಾಯ ಮಾಡ್ದಂಗೆ. ಸಹೋದರನಿಗೆ ಏನ್ ಮಾಡ್ದಂಗೆ? ಜೊತೆ ಸೇರುವುದಕ್ಕೆ ಏನ್ ಮಾಡ್ದಂಗೆ? ಅನ್ಯಾಯ ಮಾಡ್ದಂಗೆ. ಆಮೇಲೆ ತನ್ನ ಸ್ವಕುಲದವರಿಗೆ ಅನ್ಯಾಯ ಮಾಡುತ್ತಿದ್ದವನು ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು? ನಿಮ್ಮನ್ನ ನನಗೆ ಓನರ್ ಆಗಿ, ಮೇಸ್ತ್ರಿಯಾಗಿ ನಾವು ನಮ್ಗೆ ಇಟ್ಟಿದ್ದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಯಾರು? ಸ್ವಂತ ಜನ ಮೋಶೆಯನ್ನ ಕೇಳ್ತಾ ಇದ್ದಾರೆ. ಆಮೇಲೆ ಅವನೇ ಏನಂತಾನೆ ನೋಡು, ನಿನ್ನೆ ಐಗುಪ್ತನನ್ನು ಕೊಂದಾಕಲ್ಲ, ಇವತ್ತು ಹಂಗೆ ನನ್ನನ್ನು ಕೊಲ್ಬೇಕಂತಿದ್ದೀಯಾ? ಆದ್ರೆ ಅವನು ಮೋಶೆ ಕೊಂದಿಲ್ಲ, ಓಡೋಗ್ಬಿಟ್ಟ. ಈ ಮಾತನ್ನ ಕೇಳಿ ಎಲ್ಲಿ ರಾಜನಿಗೆ ಹೇಳ್ತಾರೋ, ರಾಜನ ನನ್ನೆಲ್ಲಿ ಸಾಯಿಸಾಕ್ಬಿಟ್ಟನಂತ ದೇವರ ಆಲೋಚನೆಯಲ್ಲಿ ಮಿದ್ಯಾನ್ ದೇಶಕ್ಕೆ ಓಡಿ ಹೋಗ್ಬಿಟ್ಟು. ಎಲ್ಲಿಗೆ ಓಡೋಗ್ಬಿಟ್ಟ? ಹೋಗ್ಬಿಟ್ಟು ಅಲ್ಲಿ ಮಾಮನ ಕುರಿಗಳನ್ನ 40 ವರ್ಷ ಮೇಯಿಸ್ತಾನೆ. 40 ವರ್ಷ ರಾಜ, 40 ವರ್ಷ ಕುರಿಗಳನ್ನ ಮೇಯಿಸ್ತಾನೆ. ಅವ್ರ ಮಗಳಲ್ಲಿ ಒಬ್ಬನ ಮದುವೆ ಆದ. ಅವರ ಹೆಂಡತಿ ಹೆಸರು ಕೂಡ ನಿಮ್ಗೆ ಹೇಳ್ಕೊಟ್ಟೆ, ವಾಕ್ಯನೂ ಕೊಟ್ಟೆ. ಅಲ್ಲೆಲ್ಲೂಯಾ. ಪ್ರೈಸ್ ಕೇಳ್ಬೇಕಪ್ಪ, ಗಮನ ಕೊಟ್ಟು ಕೇಳಬೇಕು. ಇದೇ ಬರಬಾರ್ದು, ಮಿಸ್ಟೇಕ್. ಓಡಿ ಹೋಗ್ಬಿಟ್ಟ. ಅಲ್ಲಿ ಕುತ್ಕೊಂಡು ಆರಾಮಾಗಿದ್ದನ್ನು ಓಡೋಗ್ಬಿಟ್ಟು ಮಾವನ ಕುರಿಗಳನ್ನ ಅಡವಿಯಲ್ಲಿ, ಬಿಸಿಲಲ್ಲಿ, ಚಳಿಯಲ್ಲಿ, ಮಳೆಯಲ್ಲಿ, ಹಗಲು ರಾತ್ರಿ ಕಾಯ್ತಾ ಇದ್ದ. ತಿಂಗಳಿಗೊಂದ್ಸಾರಿನೇ ಮನೆಗೆ ಹೋಗೋದು ಕುರಿಗಳಿಗೆ ಮೇಯಿಸ್ಕೊಂಡು. ಆಮೇನ್, ಹಲ್ಲೆಲೂಯಾ. ಎಷ್ಟು ಕಷ್ಟ ನೋಡಿ. ಇಲ್ಲಿರೋರು ಕುರಿಗಳು ಹೆಂಗ್ ಮೇಯಿಸೋದು? ಬೆಳಿಗ್ಗೆ ಹೊಡ್ಕೊಂಡ್ತಾರೆ, ಸಾಯಂಕಾಲ ಕರ್ಕೊಂಡ್ಬರ್ತಾರೆ. ಹಂಗಲ್ಲ, ಅವರೆಲ್ಲ ಮೇಯಿಸೋದು. ಅಡವಿಯಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಮೇಯಿಸ್ಕೊಂಡು ದೊಡ್ಡದು ಮಾಡಿ ಕರ್ಕೊಂಡ್ಬರೋದು. ಅದು ಕರ್ಕೊಂಡು ಹೋಗೋದು, 30 ವಾಪಸ್ ಕರ್ಕೊಂಡ್ಬರೋದು. ಅರ್ಥ ಆಯ್ತು ಇವಾಗ? ಅಂತ ಕೆಲಸ. ಆವಾಗ ಇನ್ನು ವಿದ್ಯೆ, ಜ್ಞಾನ, ತಿಳುವಳಿಕೆ ಎಲ್ಲ ಏನಾಯ್ತು? ಕಳ್ಕೊಂಡ. ಯಾಕೆ ಹೇಳು? ಒಂದು ದಿನ ದೇವರ ಪ್ರವಾದಿಯಾಗಿ ನಿಲ್ತಾನೆ. ಎಂತವನಾಗಿ ಆ ಜನಗಳನ್ನ ಕರ್ಕೊಂಡು ಹೋಗ್ತಾನೆ.
ಯೇಸುಸ್ವಾಮಿ ಹಂಗೆ ಸ್ಕೂಲ್ಗೆ ಹೋಗಿಲ್ಲ, ಸ್ಕೂಲ್ಗೆ ಕಾಲೇಜ್ಗೆ ಮಾತಾಡ್ತಾ ಇದ್ದ ಜ್ಞಾನಿ ತರ, ವಿದ್ಯಾವಂತನ ತರ, ಎಜುಕೇಟೆಡ್ ತರ ಮಾತಾಡ್ತಾ ಇದ್ದ. ನೀನು ಎಲ್ಲಿಂದ ಬಂತು ಈ ಜ್ಞಾನ, ಎಲ್ಲಿಂದ ಬಂತು ಈ ತಿಳುವಳಿಕೆ? ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಮರಿಯಡ ಮಗ ಅಲ್ವಾ, ಯೇಸೊಬ್ಬ ಮಗ ಅಲ್ವಾ, ಕಾರ್ಪೆಂಟರ್ ಮಗ ಅಲ್ವಾ, ಯಾಕೋಬನ ಅಣ್ಣ ಅಲ್ವಾ, ಯೂದನ ಅಣ್ಣ ಅಲ್ವಾ, ಇವ್ರ ತಂಗಿ ನಮ್ಮ ಹತ್ರ ಕೆಲಸ ಮಾಡ್ತಾರಲ್ಲ ನಮ್ಮ ಮನೆಯಲ್ಲಿ ಅಂತ ಮಾತಾಡ್ತಾ ಇದ್ರು ಯೇಸುಸ್ವಾಮಿ. ಅದೇ ದೇವ್ರ ಸ್ಪೆಷಲ್. ನಾನು ಅದೆಲ್ಲ ತುಂಬಾ ನಂಬ್ತೀನಿ. ನನ್ನ ದೇವ್ರು ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ನಂಬ್ತೀನಿ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನೆಕ್ಸ್ಟ್ ಕಣ್ಣು 40 ವರ್ಷ ತುಂಬಿದ ಮೇಲೆ ಹಾ ದೇವದೂತನು ಎಷ್ಟು ವರ್ಷ? 40 ವರ್ಷ ತುಂಬಿದ ಮೇಲೆ ದೇವದೂತನು ಸೀನಾಯಿ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಅಲ್ಲಿ 80 ವರ್ಷ ದೇವದೂತನ ಕಾಣಿಸುವಾಗ ದೇವರು ಅವನ ಹತ್ರ ಮಾತಾಡೋದು ಎಷ್ಟು ವರ್ಷ? ಅದೇ ನೀವು ಪೂರ್ತಿ ಓದ್ಕೊಳ್ಳಿ. 40 40 40 ಅಂತ 3 ಜಾಗ ಇರುತ್ತೆ ವಾಕ್ಯ. ಎಷ್ಟು? 40 ವರ್ಷ ಐಗುಪ್ತ, 40 ವರ್ಷ ಮಾವುತ್ರ, 40 ವರ್ಷ ಸೇರಿ, 40 ವರ್ಷ ಚೆನ್ನಾಗಿ ಸುಖಪಟ್ಟ, ಆರಾಮಾಗಿದ್ದ. ಬಿಸಿಲಿಗೆ ಹೋಗಿಲ್ಲ, ಮಳೆಗೆ ಹೋಗಿಲ್ಲ, ಗುಡ್ಲಿ ಹಿಡಿದಿಲ್ಲ, ಏನಿಲ್ಲ. ಕಾಲು ತೋರಿಸಿದ್ರೆ ಶೂಗಳಾಗ್ತಾ ಇದೆ, ಕೈ ತೋರಿಸಿದ್ರೆ ಶರ್ಟ್ ಆಗ್ತಾ ಇದೆ. 40 ವರ್ಷ ಸುಖವಾಗಿದ್ದ. 40 ವರ್ಷ ಲೌಕಿಕ ರೀತಿಯಲ್ಲಿ ಕುರಿಗಳನ್ನು ಮೇಯಿಸಿ, ಊಟಕ್ಕೋಸ್ಕರ ಕುರಿಗಳನ್ನು ಮೇಯಿಸಿ, ಆಮೇಲೆ ಹೆಂಡತಿ ಮಕ್ಕಳಿಗೋಸ್ಕರ. ಇನ್ನು 40 ವರ್ಷ ದೇವರಿಗೆ ಸೇವೆ ಮಾಡಿ. 40 40 40 120 ವರ್ಷ ಚೆನ್ನಾಗಿ ಗಮನ ಇಟ್ಕೊ. ಎಷ್ಟು ವರ್ಷ? ಬನ್ನಿ ಓದಿ ಧರ್ಮೋಪದೇಶ ಕಾಂಡ 34ನೇ ಫಾಸ್ಟ್ ಓದಿ 1ನೇ ವಚನದಿಂದ ಮೋಶೆ ಬಗ್ಗೆ ಫಾಸ್ಟ್. ಮೋಶೆಯು Deuteronomy chapter 34 1 to ಮೋಶೆ ಮೋವಾಬ್ಯರ ಎರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಪರ್ವತಕ್ಕೆ ಹೋಗಿ ಪಿಸ್ಗಾ ಎಂಬ ಬೆಟ್ಟದ ಶಿಖರವನ್ನು ಹತ್ತಿದನು. ಆಗ ಯೆಹೋವನು ಯಾವ ಬೆಟ್ಟದ ಮೇಲೆ ನಿಂತಿದ್ದಾನೆ ಮೋಶೆ? ಪಿಸ್ಗಾ. ಯಾವ ಬೆಟ್ಟ? ಪಿಸ್ಗಾ ಬೆಟ್ಟದ ಮೇಲೆ ಹತ್ತಿದ್ದಾನೆ. ಆ ಬೆಟ್ಟದಿಂದ ನೋಡಿದ್ರೆ ಕಾನಾನ್ ದೇಶ ಕಾಣಿಸ್ತದೆ. ಯಾವ ದೇಶ? ಫುಲ್ಲ ಕಾಣಿಸ್ತದೆ, ಕಂಪ್ಲೀಟ್ ಆಗಿ ಕಾಣಿಸ್ತದೆ. ಆಮೇಲೆ ಕಾನಾನ್ ದೇಶವನ್ನೆಲ್ಲ ಅಂದರೆ ದಾನ್ ಪಟ್ಟಣದವರೆಗೂ, ಗಿಲ್ಯಾದ್ ಸೀಮೆ, ನಫ್ತಾಲಿ ಪ್ರದೇಶ, ಎಫ್ರಾಯೀಮ್, ಮನಸ್ಸೆ ಕುಲಗಳವರ ಸೀಮೆ, ಪಶ್ಚಿಮ ಸಮುದ್ರದವರೆಗೂ, ಯೆಹೂದದ ಸೀಮೆ, ದಕ್ಷಿಣ ಪ್ರದೇಶ, ಚೋಬರೂರಿನ ತನಕ, ಯೆರಿಕೋ ಎಂಬ ಖರ್ಜೂರಗಳ ಪಟ್ಟಣದ ಸುತ್ತಲಿರುವ ಖರ್ಜೂರದ ಪಟ್ಟಣಗಳು ಬಂಗಾರ. ಎಂತ ದೇಶ ಗೊತ್ತಾದ್ರು? ಹಾಲು ಜೀನು ಅಡೆಯುವ ದೇಶ. ಏನ್ ದೇಶ? ಹಾಲು, ಮೊಸರು, ಬೆಣ್ಣೆಗೆ ಕಡಿಮೆ ಇಲ್ಲ, ಹಣ್ಣು ಹಂಪಲು ಕಡಿಮೆ ಇಲ್ಲ, ಪೆಟ್ರೋಲು ಡೀಸೆಲ್ ಕಡಿಮೆ ಇಲ್ಲ, ಕಬ್ಬಿಣ ಬಂಗಾರ ಚಿನ್ನ ಆ ದೇಶದಲ್ಲಿ ಕಡಿಮೆ ಇಲ್ಲ. ಇವತ್ತು ರಿಚ್ ಯಾರು ಗೊತ್ತಾ? ಯಾರು ರಿಚ್ ಈ ಪ್ರಪಂಚದಲ್ಲಿ? ಚಿಕ್ಕ ದೇಶ ಇಸ್ರಾಯೇಲ್ ದೇಶ. ಆ ದೇಶದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಅವ್ರ ಹತ್ರ 4000 ವರ್ಷಗಳಿಗೆ ಬೇಕಾದಷ್ಟು ಗ್ಯಾಸ್ ಇದೆ. ಗಾಡಿಗಳನ್ನ ಓಡಿಸ್ಕೊ, ಅಡಿಗೆಯನ್ನ ಮಾಡ್ಕೊ, ಲೈಟನ್ನ ಉಳಿಸ್ಕೊ, ಏನನ್ನ ಮಾಡ್ಕೊ, ಅಷ್ಟು ಇದಂತೆ ಅವ್ರ ಹತ್ರ. ಅವರ ದೇಶದ ಆರೆಂಜ್ ನೀವು ತಿನ್ಬಿಟ್ರೆ ನಾಲ್ಗೆಲ್ಲಿ ಎಷ್ಟೊತ್ತಾದ್ರೂ ರುಚಿ ಹೋಗಲ್ಲ. ಅಷ್ಟು ಆರೆಂಜನ್ನ, ಬ್ಯೂಟಿಫುಲ್ ಆರೆಂಜನ್ನ ಬೆಳೆಸ್ತಾರೆ. ಅಂತ ದೇಶನ ಮೋಶೆಗೆ ತೋರಿಸ್ತಾರೆ. ಯಾರಿಗೆ? ಯಾಕಂದ್ರೆ ಮೋಶೆ ಒಂದು ತಪ್ಪು ಮಾಡ್ಬಿಟ್ಟ. ನೀನು ಅಲ್ಲಿ ಹೋಗ್ಬಾರ್ದು, ಪಾಪ ಮಾಡಿದ್ರು ಅಲ್ಲಿಗೆ ಇಲ್ಲಿಂದ ನೋಡಿ, ನಿನ್ಗೋಸ್ಕರ ಯಾರಿಗೂ ತೋರಿಸಲಿ, ನಿನ್ನೊಬ್ಬರಿಗೆ ತೋರಿಸ್ತಾ ಇದ್ದೀನಿ 25 ಲಕ್ಷದಲ್ಲಿ, ನೀನೊಬ್ಬರು ನೋಡ್ಕೋ ಬಾ. ಪಿಸ್ಕಾ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಫಾಸ್ಟ್ ಆಗೋದು. ಖರ್ಜೂರಗಳ ಪಟ್ಟಣದ ಸುತ್ತಲಿರುವ ಮೈದಾನ ಇದನ್ನೆಲ್ಲ ಅವನಿಗೆ ತೋರಿಸಿ, ನಾನು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿ ಅವರ ಸಂತತಿಯವರಿಗೆ ಕೊಡುವೆನೆಂದು ವಾಗ್ದಾನ ಮಾಡಿದ ದೇಶವು ಇದೆ, ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿದೆ. ಯಾಕಂದ್ರೆ ಮೋಶೆ ಅದನ್ನ ನೋಡಿರ್ಲಿಲ್ಲ. ಮೋಶೆಗೆ ಯಾಕೆ ತೋರಿಸ್ತದೆ ಗೊತ್ತಾ? ಮೋಶೆಗೆ ಒಂದು ಆಸೆ, ಅಲ್ಲಿ ಹೋಗ್ಬಾರ್ದು. ಮೋಶೆ ಒಂದು ತಪ್ಪು ಮಾಡ್ಬಿಟ್ಟ. ಆ ತಪ್ಪಿಂದ ಹೋಗ್ಬಾರ್ದು, ಆ ಮಿಸ್ಟೇಕ್ ಇಂದ ಹೋಗ್ಬಾರ್ದು. ಆದ್ರೂ ಕೂಡ ನೀನು ಇಷ್ಟು ಕಷ್ಟಪಟ್ಟು 40 ವರ್ಷ ಇವನ್ನ ಕರ್ಕೊಂಡ್ಬಂದು, ಎಷ್ಟು ವರ್ಷ? 40 ವರ್ಷ ಇವನ್ನ ನಡೆಸಿದ್ದೆ, ನನಗೆ ಸೇವೆ ಮಾಡಿದ್ದೀಯ, ಬಾ ನಿಮಗೆ ತೋರಿಸ್ತೀನಿ. ಬೇರೆಯವರೆಲ್ಲ ಹಂಗೆ ಸತ್ತೋದು. ಕಾಲೇಬ, ಯೆಹೋಶುವ ಬಿಟ್ಟು ಇವನು ಮಾತ್ರ ನೋಡ. ಅವ್ರ ಅಣ್ಣ ಆರೋನ ಕೂಡ ನೋಡಿಲ್ಲ, ಅವ್ರ ಅಕ್ಕ ಮಿರಿಯಾಮ್ ಕೂಡ ನೋಡಿಲ್ಲ. ಆ ದೇಶ ಎಂತ ದೇಶ ಗೊತ್ತಾ? ನೀವು ಆ ದೇಶ ನೋಡ್ಬಿಟ್ರೆ ಅಲ್ಲೇ ಇಲ್ಲ ಅನ್ಸುತ್ತೆ.
ಅಷ್ಟು ಬ್ಯೂಟಿಫುಲ್ ದೇಶ. ಅಮೇರಿಕ ಕೂಡ ಇಲ್ಲ ಮುಂದ್ಗಡೆ, ಬಂಜರು ಭೂಮಿ, ಅಲ್ಲಿ ಒಳ್ಳೆ ಫಲಾನ ಫಸಲನ್ನ ಬೆಳೀತಾ ಇದೆ. ನಮ್ಮೆಲ್ಲ ದೇಶಗಳಲ್ಲಿ ಹೋಗಿ ಇಸ್ರಾಯೇಲ್ ದೇಶದಲ್ಲಿ ಹೆಂಗೆ ಬೆಳೆಯೋದು, ಹೆಂಗೆ ಹಣ್ಣುಗಳು, ಕಾಯಿಗಳು, ಸೊಪ್ಪುಗಳು, ಗೆಡ್ಡೆ ಗೆಣಸುಗಳು ಬೆಳೆಯೋದು ಅಂತ ಅಲ್ಲಿ ಹೋಗಿ ಕಲ್ತ್ಕೊಂಡ್ ಬರೋದು. ಅರ್ಥ ಆಯ್ತಾ? ಈಗ ನೀರು ಹಿಂಗ್ ಹೊಡಿತಾ ಇದ್ದಲ್ಲ, ಪೈಪಲ್ಲಿ ಹೋಗ್ತೈತಲ್ಲ, ಇವಾಗೆಲ್ಲ ಯಾರು ಕಟ್ಟಲ್ಲ, ನೀರು ನೋಡಿದೀರಾ ಪೈಪ್? ಅದು ಅಲ್ಲಿಂದನೇ ಬಂದಿರೋದು, ಆ ದೇಶದಿಂದ. ಅಂತ ದೇಶ ನಾವು ಕೊಡ್ತೀನಿ ಅಂತ ಹೇಳಿ. ಆಮೇಲೆ ನಿನ್ ಕೊಡೋ ಪರಲೋಕ ಅದಕ್ಕಿಂತ ಚೆನ್ನಾಗಿ. ಆಮೇಲೆ ಜನಕ್ಕೆ ಪರಲೋಕದ ಮೇಲೆ ಆಸೆ ಬರ್ತಾ ಇದೆ. ಜನಕ್ಕೆ ಬೈಬಲ್ ಇನ್ನೂ ತಿಳ್ಕೊಬೇಕು, ನಾನು ಚೆನ್ನಾಗಿ ಓದಬೇಕು ಅನ್ನಿಸ್ತಾ ಇದೆ. ಆಮೇಲೆ ಹೋಗ್ಬಾರ್ದು ಮೋಶೆ, ನೀನು ತುಂಬಾ ಕಷ್ಟಪಟ್ಟಿದ್ಯಾ, ತುಂಬಾ ಸೇವೆ ಮಾಡಿದ್ಯಾ, ಜನಗಳ ಪರವನ್ನು ಕೈಯಿಂದ ಕಿತ್ಕೊಂಡ್ ಬಂದಿದ್ಯಾ. ನೀನು ಬಂಡೆ ಹೊಡೆದು ನೀರು ಕೊಟ್ಟಿದ್ಯಾ. ಬಂಡೆ ಹೊಡೆದು 24 ಲಕ್ಷ ಜನಕ್ಕೆ ನೀರು ಹೆಂಗ್ ಕೊಡೋದು? ಆಮೇಲೆ 24 ಲಕ್ಷ ಜನಕ್ಕೆ ಬಂಡೆ ಹೊಡೆದು ನೀರು ಕೊಟ್ಟ. ಒಂದತ್ರ ಹೋದ್ರು ಕಹಿಯಾಗಿರೋ ನೀರು ಸಿಹಿ ಆಯಿತು. ಮೋಶೆ ಒಂದು ಸೊಪ್ಪಾಗಿರೋ ಕಹಿಯಾಗಿರೋ ನೀರು ಸಿಹಿ ಆಗಿತ್ತು. ಸಮುದ್ರನ 2 ಭಾಗ ಮಾಡ್ದ. ಆ ಸಮುದ್ರ ಎಷ್ಟುದ್ದ ಅಂದ್ರೆ ಇಲ್ಲಿಂದ ದೇವನಹಳ್ಳಿ ಎಷ್ಟುದ್ದ, ಅಗಲ ಎಷ್ಟಂದ್ರೆ ಇಲ್ಲಿಂದ ರಿಂಗ್ ರೋಡ್ ಅಷ್ಟು ಅಗಲ. ಅಂತ ಸಮುದ್ರನ 2 ಪೀಸ್ ಮಾಡಿ ರೋಡ್ ಮಾಡಿ ಜನಗಳನ್ನ ನಡೆಸ್ತಾ ಮೋಶೆ. ಮನ್ನನ ಕೊಟ್ಟ, ದೇವ್ರ ಹತ್ರ ಈಸಿ. ಮಾಂಸನ ಕೊಟ್ಟ. ಪ್ರೇಯರ್ ಮಾಡಿದಾಗ ಅವ್ನು ಪ್ರೇಯರ್ ಮಾಡಿದ್ರೆ ದೇವ್ರು ಕೇಳಿ ಹಂಗೆ ಶೇಕ್ ಆಗ್ಬಿಡ್ತಾರೆ. ದೇವ್ರ ಮನಸ್ಸನ್ನೇ ಬದಲಾಯಿಸ್ಬಿಟ್ರೆ. ಒಂದತ್ರ ಇಸ್ರಾಯೇಲ್ನೆಲ್ಲ ಸುಟ್ಟಾಗ್ಬಿಡ್ತೀನಿ ಅಂತ, ಸಾಯಿಸ್ಬಿಡ್ತೀನಿ ಅಂತ. ಬೇಡ ಸ್ವಾಮಿ, ನೀನು ಹಂಗೆ ಮಾಡಬೇಡ. ಅವ್ರು ಐಗುಪ್ತದವ್ರು ಬೈಕೋತಾರೆ, ಅದಕ್ಕೆ ಅವ್ರು ದೇವರು ಅಡವಿಯಲ್ಲಿ ಸಾಯಿಸೋದಕ್ಕೆ ಕರ್ಕೊಂಡೋದು ಅನ್ಕೊಂತಾರೆ. ಬೇಡ, ಸರಿ ನೀನು ಪ್ರೇಯರ್ ಕೇಳಿ ಬಿಟ್ಬಿಡ್ತೀನಿ. ಎಷ್ಟು ಲಕ್ಷದಲ್ಲಿ? 20 ಲಕ್ಷದಿಂದ 24 ಲಕ್ಷ ಜನ ಮೋಶೆ ಪ್ರೇಯರ್ ಸೇವಕ. ಇನ್ನೊಂದು ಪ್ರೇಯರ್ ಅಷ್ಟು ಪವರ್ ಇದೆ ಅಂತ ಅರ್ಥ. ಆಮೇಲೆ ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ದೇಹ ಬಿಟ್ಟನು, ಸತ್ತೋಗಿಲ್ಲ. ನೆಕ್ಸ್ಟ್ ಮೋವಾಬ್ಯರ ದೇಶದಲ್ಲಿ ಬೆತ್ಪೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯೆಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿ ಎಲ್ಲಿದೆಯೋ ಇಂದಿನವರೆಗೂ ಯಾರು ತಿಳಿಯದು. ಎಲ್ಲಾರು ಮನುಷ್ಯನ ಸಮಾಧಿನ ಯಾರು ಮಾಡೋದು? ಮನುಷ್ಯರು. ಮೋಶೆ ಸಮಾಧಿನ ಯಾರು ಮಾಡಿದ್ರು? ಮೋಶೆನ ಹುಟ್ಟಿಸಿದ್ರು, ನಿನ್ನನ್ನ ಹುಟ್ಟಿಸಿದ್ದೇವೆ. ನಿನ್ನನ್ನ ನನ್ನನ್ನ ಮೋಶೆನ ಹುಟ್ಟಿಸಿದ್ನಲ್ಲ, ಮೋಶೆನೇ ಸಮಾಧಿ ಮಾಡುವಂತೆ. ಆ ಸಮಾಧಿ ಎಲ್ಲಿದೆ ಇದುವರೆಗೂ ಗೊತ್ತಿಲ್ಲ. ಆ ಹೆಣನ ಹುಡ್ಕೊಂಬಂದ ಸೈತಾನ ಸಿಗ್ಲಿಲ್ಲ, ಕೊಟ್ಟಿಲ್ಲ ದೇವ್ರು ಆ ಹೆಣನ. ದೇವ್ರು ಯಾರಿಗೆ? ಮೋಶೆ. ಒಂದೇ ಒಂದು ಪಾಪ ಮಾಡಿದ ಮೋಶೆ, ತಪ್ಪು. ಆ ತಪ್ಪುಗೋಸ್ಕರ ನನಗೆ ಸೇರಿದ ಈ ಬಾಡಿ ಅಂತ ಬಂದಿದ್ದ ಮೋಶೆ ವಿಷಯದಲ್ಲಿ. ಯಾರು? ಸೈತಾನ. ನೋಡಿ, ಸಮಾಧಿ ವಿಷಯದಲ್ಲಿ ಎಷ್ಟು ಸ್ಪೆಷಲ್ ಇದೆ ನೋಡಿ. ನೆಕ್ಸ್ಟ್ ಫಾಸ್ಟ್ ಆಗಿ ಇದು ಅಲ್ಲಿದೆ ಆ ಸಮಾಧಿ ಗೊತ್ತಿಲ್ಲ. ಅದೇ ದೇವಿ ಕಾಲ, ಅದೇ. ಆಮೇಲೆ ಎಷ್ಟು ವರ್ಷ? ರಾಜನ ಮನೆಯಲ್ಲಿ ಎಷ್ಟು ವರ್ಷ ಇದೆ? 40 ವರ್ಷ. ಮಾವನ ಮನೆಯಲ್ಲಿ ಎಷ್ಟು ವರ್ಷ ಇದೆ? 40 ವರ್ಷ. ದೇವ್ರ ಸೇವೆಯಲ್ಲಿ ಎಷ್ಟು ವರ್ಷ ಇದೆ? ಲಾಸ್ಟ್ ನೀನು ಕೂಡ ದೇವ್ರ ಸೇವೆ ಮಾಡಿ. ಮೋಶೆ ತರ ನೀನು ಏನ್ ಮಾಡ್ತೀಯ? ಲಾಸ್ಟ್ ಇಲ್ಲಿಂದ ಹಿಡಿದು ಸಾಯೋವರೆಗೂ ದೇವ್ರ ಸೇವೆ ಮಾಡಿ. ಮೋಶೆ ತರ ಇದ್ರೆ ನೀನು ಕಲಿಯೋ ಪಾಠ. ಇದು ನೀನು ಕಲಿಯೋ ಮೋಶೆ ಸೇವೆ ಮಾಡಿ. ನೀನು ಕೂಡ ದೇವ್ರ ಸೇವೆ ಮಾಡಿ. ಮೋಶೆ ಮಾಡಿ ಮೇಲಾದ್ರೂ ಸ್ವಲ್ಪ ಕಷ್ಟಪಡೋಣ, ದೇವ್ರ ಜನರ ಜೊತೆ ಇರೋಣ, ಅನ್ಯ ಜನರ ಜೊತೆ ಸೇರಿದ್ದು ಸಾಕು. ಎಂಜಾಯ್, ಎಂಟರ್ಟೈನ್ಮೆಂಟ್, ಸುಖ, ಸಂತೋಷ, ಭೋಗಗಳು ಸಾಕು. ಇನ್ಮೇಲೆ ದೇವ್ರ ಜೊತೆ ಸೇರಿ, ಪಾಸ್ಟರ್ ಜೊತೆ ಸೇರಿ ಸೇವೆ ಮಾಡೋಣ. ನೀನು ಕೂಡ ಅನ್ಕೊಳ್ಳೋ ತನಕ ಮಾಡೋಕ್ಕಾಗಲ್ಲ. ನಿನ್ಗೆ ವರ ಕೊಡಲ್ಲ, ನಿನ್ಗೆ ಅಭಿಷೇಕ ಕೊಡಲ್ಲ, ನಿನ್ಗೆ ಜ್ಞಾನ ಕೊಡಲ್ಲ, ನಿನ್ಗೆ ಧೈರ್ಯ ಕೂಡ ಬರಲ್ಲ. ಆಮೇಲೆ ನೆಕ್ಸ್ಟ್ ಅವನ ಕಣ್ಣು ಏನಾಗಿಲ್ಲ. ಎಷ್ಟು ವರ್ಷ? ಅವನ ಕಣ್ಣು ಏನಾಗಿಲ್ಲ. ಇವತ್ತು LKG UKG ಮಕ್ಕಳು ನೋಡಿದ್ದೀರಾ? ಸ್ಕೂಲ್ಗೆ ಏನ್ ಹಾಕೊಂಡು ಹೋಗ್ತಾರೆ? ಪೆಟ್ಸ್ ಹಾಕೊಂಡು. 120 ವರ್ಷ ಚರ್ಮ ಎಲ್ಲ ಹಿಂಗೆ ಹೋಗ್ಬಿಟ್ಟಿರ್ತದೆ. ಮಕ್ಕಳು ಕಣ್ಣು ತರ ಇತ್ತಂತೆ. ಮೇನ್ ಅವ್ನ ಮುಖ ನೋಡಿ, ಜೀವ ಕಳೆ ನೋಡಿ ಹೆಂಗಿತ್ತಂತ ಸಾಯೋವಾಗ. ಮಲಗಿದಾನೆ, ಸಾಯೋವಾಗ ಬದುಕಿದಂಗೆ ನಡುತ್ತೆ.
ಆಮೇಲೆ ಮೊವಾಬಿಯರ ಮೈದಾನದಲ್ಲಿ ಹಾ. ಇಸ್ರಾಯೇಲರು ಹ್ಮ್. ಮೋಶೆಗೋಸ್ಕರ ಹ್ಮ್. 30 ದಿನ ಫಾಸ್ಟ್ ಹಾ ಅಲ್ಲಿಗೆ ಮೋಶೆಯ ಪ್ರಲಾಪ ದಿನಗಳು ಮುಗಿದವು. ಹ್ಮ್. ಮೋಶೆಯು ನೂನನ ಮಗನಾದ ಹಾ. ಯೋಷನ ಮೇಲೆ ಕೈ ಇಟ್ಟದ್ದರಿಂದ ಸಾಕು. ಕೆಳಗೆ ಲಾಸ್ಟ್ ವಾಕ್ಯ ಹೇಳ್ತೈತೆ, ಈ ತರ ಮನುಷ್ಯ ಇಸ್ರಾಯೇಲ್ ಇಂಥ ಪ್ರವಾದಿ ಹುಟ್ಟಿಲ್ಲ. ಇಂಥ ಪ್ರವಾದಿ, ಇಂಥ ಮನುಷ್ಯ, ಇಂಥ ಸೇವಕನು ಈ ನಡುವೆ ಈ ದಿನಗಳಲ್ಲಿ ಹುಟ್ಟಲಿಲ್ಲ. ಅಷ್ಟು ವೈರಾಗ್ಯ ದೇವರ ಬಗ್ಗೆ. ದೇವ್ರು ಏನ್ ಹೇಳಿದ್ರೆ ಅದು ಮಾಡ್ತಾ ಇದ್ದ. ಒಂದ್ ಹತ್ರ ಬಿಟ್ಟು ದೇವರು ಮಾತ್ರ ಅವಮಾನ ಮಾಡಿಲ್ಲ. ಥ್ಯಾಂಕ್ ಯು ಜೀಸಸ್. ಎಕ್ಸೋಡಸ್ ಚಾಪ್ಟರ್ ವಿಮೋಚನ ಕಾಂಡ 33:9, ಎಕ್ಸೋಡಸ್ 33:9 ತೆಗಿಬೇಕು, ಓದಬೇಕು, ನೋಡಬೇಕು. ಹಾ ಓದಿ. ಮೋಶೆ ಹಾ ಆ ಡೇರೆಯೊಳಗೆ ಹೋದ ಕೂಡಲೇ ಓದ್ಕೋಬೇಕಾಗಿ ಸರ್, ಕೇಳ್ಕೊಬೇಕು. ಆ ಮೋಶೆ ಆ ಡೇರೆ ಒಳಕ್ಕೆ ಹೋದ ಮೇಲೆ ಮೇಘ ಸ್ತಂಭವು ಇಳಿದು ಆ ಡೇರೆಯ ಬಾಗಿಲಲ್ಲಿ ನಿಲ್ಲುತ್ತಿತ್ತು. ಹಾ. ಆಗ ಯೆಹೋವನು ಹಾ. ಮೋಶೆಯ ಸಂಗಡ ಮಾತಾಡುವನು. ಅಬ್ಬಾ, ಹೆಂಗೆ ನಾನು ಹೆಂಗ್ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಹಂಗೆ. ಇಲ್ಲಿ ದೇವರು, ಇಲ್ಲಿ ಮೋಶೆ. ಬೇರೆಯವ್ರ ಹತ್ರ ಹೆಂಗ್ ಮಾತಾಡೋದು ಗೊತ್ತಾ? ಆಮೇಲೆ ಕೊಡ್ತೀನಿ ಆ ವಾಕ್ಯ. ಬೇರೆಯವ್ರ ಹತ್ರ ಕನಸಲ್ಲಿ ಮಾತಾಡ್ತಾನೆ ದೇವರು. ಯಾರ ಹೆಂಗೆ? ಇಲ್ಲ ದರ್ಶನಗಳು, ಇಲ್ಲ ವಾಕ್ಯದ ಮೂಲಕ, ಇಲ್ಲ ಬೇರೆ ಎದುರುಗಡೆ ಇರೋ ಮನುಷ್ಯನ ಮೂಲಕ ದೇವರು ಮಾತಾಡ್ತಾನೆ. ಮೋಶೆ ಹತ್ರ ಹಂಗಲ್ಲ, ಫೇಸ್ ಟು ಫೇಸ್. ಹೆಂಗೆ ಅರ್ಥ ಆಯ್ತಲ್ಲ? ಮುಖಾಮುಖಿ ಅಂತಾರೆ ಕನ್ನಡದಲ್ಲಿ. ನೇರವಾಗಿ ಇಲ್ಲಿ ದೇವರು, ಇಲ್ಲಿ ಮೋಶೆ. ಬೇರೆ ಯಾರ ಹತ್ರ ಅಲ್ಲಿ ಅಷ್ಟು ಜನ ಇದ್ದಾರೆ, ಅವ್ರ ಅಣ್ಣ ಇದ್ದಾರೆ, ಅವ್ರ ಅಕ್ಕ ಇದ್ದಾರೆ, ಯಾರ ಹತ್ರ ಮಾತಾಡಿಲ್ಲ, ಇವ್ರೊಬ್ಬರ ಹತ್ರ ಮಾತ್ರ. ಅಷ್ಟು ಪ್ರೇಯರ್ ಲೈಫ್ ಮನುಷ್ಯ, ಅಷ್ಟು ನಂಬಿಗಸ್ತು, ಅಷ್ಟು ದೇವ್ರ ಬಗ್ಗೆ ತುಂಬಾ ಆಸೆ. ಪ್ರೇಯರ್ ಮನುಷ್ಯ ಮೋಶೆ. ಅಷ್ಟು ದೇವ್ರ ಹತ್ರ ಕುತ್ಕೊಂಡು ಸುಮ್ಮನೆ ಇರಲ್ಲ. ನಮ್ಮ ತರ ಟೈಮ್ ವೇಸ್ಟ್ ಮಾಡಲ್ಲ, ವೇಸ್ಟ್ ಮಾತುಗಳು ಮಾತಾಡಲ್ಲ, ತಮಾಷೆ ಕುತ್ಕೊಳ್ಳಲ್ಲ. ಟೈಮ್ ಇದೆಯಾ, ದೇವ್ರ ಹತ್ರ ಪ್ರೇಯರ್ ಮಾಡಿ, ಬೈಬಲ್ ಓದು, ದೇವ್ರ ಬಗ್ಗೆ ಮಾತಾಡೋದು ಯಾರ ಹತ್ರ. ಅವಾಗ ನಿನ್ನ ಮುಖ ಕೂಡ ಹಂಗೆ ಬರ್ತದೆ. ಆಮೇಲೆ ಆ ಮೇಘಸ್ತಂಭವು ಡೇರೆಯ ಬಾಗಿಲಲ್ಲಿ ನಿಂತದ್ದನ್ನು ಜನರೆಲ್ಲರೂ ನೋಡಿ ಎದ್ದು ತಮ್ಮ ತಮ್ಮ ನೇರವಾಗಿ ಸೂರ್ಯ ಹೆಂಗ್ ಬರ್ತಾನೆ ಹಂಗೆ ಬರ್ತಾ ಇದ್ದಂತ ದೇವರು ಅವನ ಹತ್ರ ತಿಳಿದು ಮುಖಾಮುಖಿ ಹೆಂಗಿರ್ತೈತೆ ಗೊತ್ತಾದು. ನೀನ್ ನೋಡಕ್ಕಾಗಲ್ಲ, ನೀನು ಆಮೇಲೆ ಪಾಪಿಗಳಂತೂ ಯಾರು ನೋಡಕ್ಕಾಗಲ್ಲ. ಪರಿಶುದ್ಧ ನೋಡ್ಬೋದು, ದೇವ್ರ ಮಕ್ಕಳು ನೋಡ್ಬೋದು, ದೇವ್ರ ಮಕ್ಕಳು ನೋಡ್ಬೋದು. ನೀನ್ ನೋಡಕ್ಕಾಗಲ್ಲ ಅಂತ ತಿಳ್ಕೊಂಬೇಡ. ಆಮೇಲೆ ಆ ಕಾಲದ ಜನರಿಗೆ ಹೇಳ್ತಾ ಇದ್ರು, ಅಲ್ಲೇಲೂಯ, ನೀನು ಕೂಡ ದರ್ಶನ ಕೇಳಿ, ದೇವ್ರೇ ನಮ್ಗೆ ಕಾಣಿಸ್ಕೊಂತೇನೆ, ದೇವ್ರೇ ನನ್ನ ಹತ್ರ ಮಾತಾಡಂತೇನೆ, ದೇವ್ರೇ ನಮ್ಗೆ ದರ್ಶನ ಕೊಡ್ತೇನೆ, ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ತಮ್ಮ ತಮ್ಮ ಡೇರೆಗಳ ಬಾಗಿಲ ಹತ್ರ ಬೀಳುವರು. ಮೋಶೆ ದೇವ್ರ ಹತ್ರ ಮಾತಾಡ್ತಾ ಇದ್ರೆ ಆಲೆಯಲ್ಲಿ ಇವರೆಲ್ಲ ಈಗ ಅಡ್ಡ ಬಿದ್ದುಬಿಡ್ತಾ ಇದ್ರು. ಎಲ್ಲರೂ 24 ಲಕ್ಷ ಜನ ನಿಂಗೆ ಬಿದ್ದು ಹೋಗ್ಬಿಡ್ತಾರೆ. ಯಾವಾಗ ಮೋಶೆ ಹತ್ರ ದೇವ್ರು ಮಾತಾಡ್ತಾ ಇದ್ನೋ, ಮೇಘಸ್ತಂಭದ ಮೂಲಕ, ಅಗ್ನಿಸ್ತಂಭದ ಮೂಲಕ ಇವರೆಲ್ಲ ಅಲ್ಲಿ ಬಿದ್ದು ನಮಸ್ಕಾರ ಮಾಡೋದು. ಏನ್ ಮಹಿಮೆ ಇರ್ಬೋದು ನೋಡಿ, ಏನ್ ಪ್ರಭಾವ ಇರ್ಬೋದು ನೋಡಿ, ಏನ್ ಶಕ್ತಿ ಇರ್ಬೋದು ನೋಡಿ. ಆಮೇಲೆ ನೆಕ್ಸ್ಟ್ ಮನುಷ್ಯರಲ್ಲಿ ಒಬ್ಬನು ತನ್ನ ಸ್ನೇಹಿತರೊಡನೆ ಹೇಗೆ ಮಾತಾಡುವ ನಾನು ಹೇಳಿದ್ ಬಂತ ಹೆಂಗೆ ಫೇಸ್ ಟು ಫೇಸ್ ಅಂತ ಹೇಳಿದ್ನಲ್ಲ, ಮುಖಾಮುಖಿ ದೇವರು ಅವ್ನು ಮಾತಾಡ್ತಾ ಇದ್ದಂತೆ ಮೋಶೆ. ಏನ್ ಲಕ್ಕಿ ನೋಡಿ, ನಾನು ಯಾವಾಗಲ ಹತ್ರ ಆಸೆ ಪಡ್ತೀನಿ, ನನ್ನ ಹತ್ರ ಹಂಗೆ ಮಾತಾಡಪ್ಪ. ಆಮೇಲೆ ನೆಕ್ಸ್ಟ್ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ನೆಕ್ಸ್ಟ್ 9:23 ಅದರಲ್ಲಿ ವಿಮೋಚಕಂಡ 9:23 9:23 ಫಾಸ್ಟ್ ಮೋಶೆಯು ತನ್ನ ಕೋಲನ್ನು ಆಕಾಶದ ಕಡೆಗೆ ಚಾಚಿದಾಗ ಯೆಹೋವನ ಗುಡುಗನ್ನು ಆಲಿಕಲ್ಲಿನ ಮಳೆಯನ್ನು ಉಂಟು ಮಾಡಿದನು. ಸಿಡಿಲು ನೆಲಕ್ಕೆ ಬಿದ್ದವು. ಯೆಹೋವನು ಆ ಐಗುಪ್ತದ ದೇಶದ ಮೇಲೆ ಕಲ್ಲಿನ ಮಳೆಯನ್ನು ಸುರಿಸಿದನು. ಏನ್ ಪವರ್ ನೋಡಿ ಮೋಶೆ ಒಳಗಡೆ ದೇವರ ಶಕ್ತಿ. ಜಸ್ಟ್ ಕೋಲಿಂಗ್ ಅಂತ ಅಷ್ಟೇ ಆಕಾಶದ ಕಡೆ. ಡಮ್ ಡುಮ್ ಡಮಿ ಡಾಟ್ ಪಾಟ್
ಸಿಡಿಲು, ಗುಡುಗು, ಮಿಂಚು, ಮಳೆ, ಆನೆಕಲ್ಲು. ತಿರ್ಗಾ ಪ್ರೇ ಮಾಡ್ದ, ಹಾಗೆ ವಾಪಸ್ ಹೋಗ್ತು. ಮೋಶೆ ಇತ್ತು, ಕೈಯಲ್ಲಿ ಇದ್ದಿತ್ತು, ಕೋಲಲ್ಲಿ ಶಕ್ತಿ. ನಿನಗೂ ಕೂಡ ಅಧಿಕಾರ ಅನ್ನೋ ಕೋಲಿದೆ. ಏನಿದೆ? ಎಸ್, ಅಧಿಕಾರ ಅನ್ನೋದೊಂದು ಕೋಲ್ ಅನ್ಕೋ. ಅದು ಕಾಣಿಸಲ್ಲ, ನಿನ್ನ ಕೈಯಲ್ಲಿ ಇದೆ ಅನ್ಕೋ. ನೋಡಿ ಮೋಶೆಗೆ ಮಗಿಮೆ, ಎಂತ ಸೇವಕ ನೋಡಿ, ಏನ್ ಪ್ರಾರ್ಥನಾ ಮನಸ್ಸು ನೋಡಿ, ಏನ್ ಮಗಿಮೆ ನೋಡಿ. ದೇವರು ಮಗಿಮೆ ಎಷ್ಟಿದೆ, ಎಷ್ಟು ದೇವರಿಗೆ ಜಾಗ ಕೊಟ್ಟಿದ್ದಾನೆ ನೋಡಿ ಮೋಶೆ. ನಿನ್ ಜೀವನಕ್ಕೆ ತಗೋ ಈ ಮಾತುಗಳನ್ನೆಲ್ಲ. ಮೋಶೆ ಕಥೆ ಆಯ್ತು, ನೀನೇ ಇವಾಗ ಇರೋದು. ಮೋಶೆ ದೇವರ ಹತ್ರ ಇದ್ದ, ನೀನು ಹೋಗ್ಬೇಕು ದೇವ್ರ ಹತ್ರ, ಮೋಶೆ ತರ ಇದ್ದು. ಆಮೇಲೆ ನೈಲ್ ನದಿ ಹತ್ರ ಹೋಗ್ಬಿಟ್ಟು ನೀರು ರಕ್ತ ಆಗಂದ್ರೆ ರಕ್ತ ಆಗ್ತಾ ಇದೆ. ಏನು ಮಹಾಪುರುಷ ಮೋಶೆ. ಏನೇನು? ನೀನು ಕೂಡ ಅದೇ ಶಕ್ತಿ, ನೀನು ಕೂಡ ಅದೇ ಮಹಿಮೆ ನಿನ್ನೂ ಕೂಡ ಆಮೇಲೆ. ಮೋಶೆಗೆ ಪವರ್ ಗೊತ್ತಾಯ್ತಾ? ಮೋಶೆ ಏನ್ ಅನ್ಕೊಂಡ್ರು ಐಗುಪ್ತದವರು? ಮಹಾಪುರುಷ, ಒಳ್ಳೆ ಶಕ್ತಿ. ಸಾಮಾನ್ಯ ಮನುಷ್ಯನಲ್ಲ ಈ ಮನುಷ್ಯ, ಆರ್ಡಿನರಿ ಮನುಷ್ಯನಲ್ಲ. ಮೈನ್ ನೆಕ್ಸ್ಟ್ 33:21 ವಿಮೋಚನ ಕಾಂಡ 33:21 ಎಕ್ಸೋಡಸ್ ಚಾಪ್ಟರ್ 33:21. ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆ ನಿಂತಿರಬೇಕು. ನನ್ನ ಪ್ರಭಾವವು ಎದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಕೈ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಈ ಭಾಗವನ್ನು ನೋಡುವೆಯೇ ಹೊರತು ನನ್ನ ಮುಖಕ್ಕೆ 34:5 ಯೆಹೋವನು ಮೇಘ ಸ್ತಂಭದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು. ಏನು ಈ ಎರಡು ವಾಕ್ಯ ನಿಮ್ಗೆ ಅರ್ಥ ಕೊಡ್ತೈತೆ ಅಂದ್ರೆ, ಇವತ್ತಿನ ಮೆಸೇಜ್ ಅಲ್ಲಿ ನಿಮ್ಮ ಆತ್ಮೀಕ ಜೀವನಕ್ಕೆ ದೇವರನ್ನ ಮುಖಾಮುಖಿಯಾಗಿ ನೋಡಿದ, ಪ್ರಸನ್ನತೆಯನ್ನು ನೋಡಿದ, ದೇವರು ಹಿಂಭಾಗನ ನೋಡಿದ. ಮುಂಭಾಗ ನೋಡಿದ್ರೆ ಸತ್ತೋಗ್ಬಿದ್ದಾನೆ ಮೋಶೆ. ಮುಂಭಾಗ ನೋಡಿದ್ರೆ ಸತ್ತೋಗ್, ಹಿಂಭಾಗನ ತೋರಿಸೋ ರಿಯಲ್ ಆಗಿ ದೇವರು ಪ್ರತಿರೂಪ ಅಮೇಸಿಂಗ್. ನನಗೆ ಹೇಳ್ತಾ ಇದ್ರೆ ನನಗೆ ಒಂಥರ ಅನಾಯಿಂಟಿಂಗ್ ಆಗ್ತದೆ, ನನಗೆ ಆಶ್ಚರ್ಯ ಆಗ್ತದೆ. ದೇವರನ್ನ ಹಿಂಭಾಗ ನೋಡುವಂತೆ ದೇವರು ತನ್ನನ್ನ ಮೋಶೆ ಹತ್ರ ತೋರಿಸ್ಕೊಂಡು, ಯಾವಾಗ್ಲಂಗೆ ಮೋಶೆ ನಿನ್ನ ನೋಡ್ಬೇಕು, ಇನ್ನೂ ನೋಡಿದ್ರೆ ಇನ್ನೂ ನೋಡ್ಬೇಕು, ಬೆಟ್ಟದ ಮೇಲೆ ನೋಡ ಇನ್ನೂ ನೋಡ್ಬೇಕು, ನೋಡಿದ್ರೆ ಇನ್ನೂ ನೋಡ್ಬೇಕು. ನೋಡಿದಷ್ಟು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಇನ್ನೂ ನಿನ್ ಮಗಿಮೆ ಇದೆಯಾ ಇನ್ನೂ ತೋರಿಸು. ಕೈ ತೋರಿಸಿದ್ರೆ ಫುಲ್ ಕೈ ತೋರಿಸು, ಬಾಡಿ ಎಲ್ಲ ತೋರಿಸು, ಮುಖ ಎಲ್ಲ ತೋರಿಸು, ಇನ್ನೂ ನೋಡ್ಬೇಕು ಇನ್ನೂ ನೋಡ್ಬೇಕಂತ ಇಲ್ಲ. ನಾವ್ ಹಂಗ ಅನ್ಬೇಕು ಪ್ರೇಯರ್, ನಾವ್ ಹಂಗ ಆಸೆ ಪಡ್ಬೇಕು. ಎಷ್ಟು ದೇವ್ರ ಮಹಿಮೆಯನ್ನು ನೋಡ್ತಾ ಇದ್ದ, ಇನ್ನೂ ನೋಡ್ಬೇಕು ದೇವ್ರೆ, ಇನ್ನೂ ಏನು ನಿನ್ ಮಹಿಮೆ ಇನ್ನೂ ಜಾಸ್ತಿ, ಇನ್ನೂ ತೋರಿಸು. ಆಮೇಲೆ ಅಷ್ಟು ಒಂದು ದೇವ್ರನ್ನ ನೇರವಾಗಿ ಮುಖಾಮುಖಿಯಾಗಿ ದೇವ್ರೇ ಅವನ ಹತ್ರ ಕೂಡ ಅಷ್ಟು ಫ್ರೆಂಡ್ ತರ, ಫ್ರೆಂಡ್ ಸ್ನೇಹಿತರು. 3 ಜನ ಇದ್ದಾರೆ ಬೈಬಲಲ್ಲಿ ಸ್ನೇಹಿತರು, ಅಬ್ರಾಮ್, ದಾವೀದ, ಮೋಶೆ. ಫ್ರೆಂಡ್ ಅಂದ್ರೆ ಫ್ರೆಂಡ್ ದೇವರಿಗೆ. ನೀವು ತಿಳ್ಕೊಂಡಿದ್ದೀವಿ, ನೀನು ಕೂಡ ನಿಮ್ಮನ್ನು ಕೂಡ ಬೈಬಲ್ ಏನ್ ಹೇಳ್ತಿದೆ ಗೊತ್ತಾ? ಯೋಹಾನ ಗ್ರಂಥ 15ನೇ ಅಧ್ಯಾಯ, ಯೋಹಾನ 10ನೇ ಅಧ್ಯಾಯ, ನೀವು ನನ್ನ ಸ್ನೇಹಿತರು ಅಂತ ವಾಕ್ಯ ಏನಂತ ಹೇಳ್ತೀವಿ? ನೀವು ನನ್ನ ಸ್ನೇಹಿತರು. ನೋಡ್ದ, ಅದೇ ದೇವರೇ, ಅದೇ ಯೇಸು ಸ್ವಾಮಿನೇ ಮೋಶೆ ಹತ್ರ ಅಲ್ಲಿದ್ದು, ನೀವು ನನ್ನ ಸ್ನೇಹಿತರು. ಎಷ್ಟು ಲಕ್ ನೋಡಿ ನಾವು. ನೆಕ್ಸ್ಟ್ ಏನು ವಾಕ್ಯ ಅಂದ್ರೆ, ಆಮೇಲೆ 17:6 17:6 ವಿಮೋಚನ ಕಾಂಡ 17:6 ವಿಮೋಚನ ಕಾಂಡ 17:6 ಅಲ್ಲಿ ಹೊರಗಿನಲ್ಲಿರುವ ಬಂಡೆಯ ಮೇಲೆ ನಾನು ಎದುರಾಗಿ ನಿಲ್ಲುವೆನು. ನೀನು ಆ ಬಂಡೆಯನ್ನು ಒಡೆದಾಗ ಅದರಿಂದ ನೀರು ಹೊರಟು 17:6 ನೀನು ಆ ಬಂಡೆಯನ್ನು ಒಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ 17:6 ವಿಮೋಚನ ಕಾಂಡ. ಕರೆಕ್ಟಾ? ಏನ್ ಮಾಡ್ತಾ ಇದ್ದೀನಿ ಇಲ್ಲ ಅದ್ಭುತ. ಬಂಡೆ ಹೊಡೆದು ನೀರು ಕೊಡ್ತಾ ಇದ್ದ. ಎಲ್ಲಿ? ಮರುಭೂಮಿ, ಸಾರಿ ಅಡವಿಯಲ್ಲಿ ಬಂಡೆ ಹೊಡೆದು ನೀರು ಕೊಡೋದು ಸಾಮಾನ್ಯ. ನದಿ ಬೆಟ್ಟ ನೋಡಿ ನೀರು ಕೊಡೋಕ್ಕಾಗುತ್ತಾ? ಬೋರ್ವೆಲ್ಲೇ ಹಾಕಾಗಲ್ಲ. ನದಿ ಬೆಟ್ಟದಲ್ಲಿ ಏನ್ ಹಾಕಕ್ಕಾಗಲ್ಲ, ಕೆಳಗಡೆ ಉರುಗಿರ್ತದೆ ಅದು ಭೂಮಿ, ಕಲ್ಲು
ಬಂಡೆನೂ ಹೊಡೆದು ನೀರು. ಬಂಡೆ ಹತ್ರ ಏನು ಅನ್ಕೋಬೇಡಿ ನೀವು, ಕೆಳಗಡೆಯಿಂದ ಬೆಳೆದಿರ್ತಿರೋದು. ನಮ್ಗೆ ಈಚೆ ಇಷ್ಟು ಕಾಣಿಸಿದ್ರೆ ಕೆಳಗಡೆ ಇಷ್ಟು ಇರ್ತದೆ. ಅರ್ಥ ಆಯ್ತು ಈಗ? ಈಚೆಗಡೆ ಎಷ್ಟಿದೆ ಬಂಡೆ? ಒಳಗಡೆ ಭೂಮಿ ಒಳಗಡೆ ಇಷ್ಟು ಇರ್ತದೆ. ಬಂಡೆ ಕೂಡ ಬುಡ ಇದೆ ಅಂತ ಬಂಡೆಯನ್ನು ಹೊಡೆದು ನೀರನ್ನು ಕೊಡ್ತಾರೆ. ನೆಕ್ಸ್ಟ್ 18:3 ಅದೇ ಏನಿದೆ? ಎಕ್ಸೋಡಸ್ 18:30. ಅನ್ಯ ದೇಶದ ಪ್ರವಾಸಿಯಾಗಿದ್ದೇನೆಂದು ಹೇಳಿ ತನ್ನ ಈ ಮಗನಿಗೆ ಗೆರ್ಷೋಮನೆಂದು ಹೆಸರಿಟ್ಟನು. 18:13 ಮಾರನೇ ದಿನ ಮೋಶೆ ಜನರಿಗೆ ಆ ಪ್ರೇಯರ್ಗೆ ದೇವರೇ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು. ಯಾಕಂದ್ರೆ ಆ 20 ಲಕ್ಷ 24 ಲಕ್ಷ ಜನರನ್ನ ಒಂದೇ ಸಾರಿ ಸಾಯಿಸ್ಬಿಡ್ತೀನಿ. ಏನ್ ಮಾಡ್ಕೊಂಡು ಮೋಶೆ ಕೆಳಗಡೆ ಬರೋದಕ್ಕೆ ವಿಗ್ರಹನ ಮಾಡ್ಕೊಂಡು ಪೂಜಿಸಿ, ಅದಕ್ಕೆ ಕುಣಿದು ಕುಪ್ಪಳಿಸಿ, ಅದಕ್ಕೆ ಎಡೆ ಹಾಕಿ ಅದ್ರ ಮುಂದೆ ಡ್ಯಾನ್ಸ್ ಮಾಡ್ತಾ ತಿಂತಾ ಕುಣಿತಾ ಇತ್ತು. ಕೋಪ ಬಂದು ಇಷ್ಟು ಕಷ್ಟಪಟ್ಟು ಕರ್ಕೊಂಡ್ಬಂದೆ ಫರೋಹನ ಕೈಯಿಂದ, ಆ ದೇಶದವರಿಂದ. ಇವರು ವಿಗ್ರಹಕ್ಕೆ, ಐಗುಪ್ತ ದೇವರಿಗೆ, ಈ ಭೂಲೋಕದವರು ಅನ್ಯ ಜನಗಳು ಮುಗಿಯೋ ದೇವರಿಗೆ ಅಡ್ಡ ಬಿದ್ದಿದ್ದಾರಲ್ವಾ, ಇವ್ರನ್ನ ಫಿನಿಶ್ ಮಾಡ್ಬೋದು. ನೀನ್ ಬಿಡು, ನೀನು ಅಡ್ಡ ಬರಬೇಡ, ಹೋಗಿ. ನೀನ್ ಯಾಕೆ ನೀನ್ ಪ್ರೇಯರ್ ಮಾಡ್ತಾರೆ? ನೀನ್ ಯಾಕೆ ಕಣ್ಣೀರು ಆಗ್ತಾ ಇರೋದು? ನೀನ್ ಯಾಕೆ ಪ್ರೇಯರ್ ಮಾಡ್ತಾರೆ? ನೀನ್ ಬಿಡಿ ಇವ್ರನ್ನ, ಓದ್ಕೊಡಿ ನೀವು ಚೆನ್ನಾಗಿ ಹೋಗ್ಬಿಟ್ಟು ಮನೆಯಲ್ಲಿ. ಹಂಗೆ ಅಂತ ನೀನ್ ಬಿಡಿ ಇವ್ರನ್ನ. ಏನ್ ಮೋಶೆ ಅಡ್ಡನ ದೇವರಿಗೆ ಸೃಷ್ಟಿಕರ್ತನಿಗೆ? ಹೇಳಿ ನೋಡೋಣ. ಮೋಶೆ ನಿಂಗಂದ್ರೆ ಹೋಗ್ಬಿಡ್ತಾನೆ, ಅಂದ್ರೆ ಹೋಗ್ಬಿಡ್ತಾನೆ. ಆದ್ರೆ ಅವನ ಪವರ್, ಅವನ ನಂಬಿಕೆ, ಅವನ ಪ್ರೇಯರ್ ಲೈಫ್ ಇದೆಲ್ಲ ಏನು ಮಾಡೋಕ್ಕಾಗಲ್ಲ ದೇವ್ರಿಗೆ. ಯಾಕಂದ್ರೆ ಅವನು ನೀತಿವಂತು, ಅವನು ಪರಿಶುದ್ಧನು, ಅವನ ಪ್ರೇಯರ್ ದೇವ್ರಿಗೆ ಕೇಳ್ತಾನೆ. ಅವನಿಗೆ ದೇವ್ರು ಬೇಕು, ದೇವ್ರಿಗೆ ಅವನು ಬೇಕು. ಹೋಗು ನೀನಂದ್ರೆ ಯಾಕೆ ಹಿಂಗೆ ಅನ್ಬೋದಲ್ಲ ದೇವ್ರು ದೊಡ್ಡ ದೇವ್ರು ಅಂದ್ರೆ ಬಾಯಿಂದ ಬೆಂಕಿ ಬಂದ್ರೆ ಸುಟ್ಟು ಹೋಗ್ತಾನೆ ಮೋಶೆ. ನೀನು ಹೋಗಂತ ಏನಕ್ಕಲ್ಲ. ಈಗ ನಮ್ಮ ಚಿಕ್ಕ ಮಗು ಇದೆ, ನೀನ್ ಬಿಡ ಮಾತು ಹೇಳ್ಬೇಕಾ? ನೀನ್ ತಳೆದ್ರೆ ಹೋಗ್ತಾ ಎತ್ಕೊಳಕ್ಕೆ ಒಂದು ಪಕ್ಕ ಕೂರಿಸ್ಬಿಡ್ಬೋದು. ಚಿಕ್ಕ ಇರುವೆ ತರ ದೇವ್ರ ಮುಂದೆ ನಾವು ಏನಿರುವೆ ತರ ನಾವೇ ನಮ್ಮ ಕೈ ಮೇಲೇನೋ ನಮ್ಮ ಬೈಬಲ್ ಮೇಲೆ ಓದ್ತಾ ಇದ್ರೆ ಆ ಇರುವೆ ಎತ್ತಿ ಏನ್ ಮಾಡ್ತೀವಿ? ಹಂಗೆ ಎತ್ತಿ ಯಾವ್ದನ್ನ ದೇಶದಲ್ಲಿ ಬಿಡ್ಬೋದು, ಸಮುದ್ರದಲ್ಲಿ ಆಗ್ಬಿಡ್ಬೋದು ದೇವ್ರು ಮೋಶೆನ. ನೀನ್ ಬಿಡು ಅಂತ ಯಾಕಂತಾನೆ ನೋಡಿ. ಮೋಶೆ ಅಷ್ಟು ನಂಬಿಗಸ್ತು, ಪವರ್ಫುಲ್, ಅಷ್ಟು ದೇವಿಗೆ ಇಷ್ಟ ಆಗಿದೆ. ನೀನ್ ಬಿಡು ಅವನಂದ್ರೆ ಅವನ ಸಾಯಿಸಕ್ಕೆ ಮೋಶನೇ ಅಡ್ಡ ಇದ್ದಾನೆ. ಅದೇ ಅಲ್ಲ ವಾಕ್ಯ. ಅವ್ರಂಗೆ ಅನ್ಕೊಂತಾರೆ, ದೇವ್ರೆ ನೀನ್ ಬೇಡ ಇವನು ಸಾಯಿಸ್ಬೇಡ. ಪ್ರಾರ್ಥನಾ ಮನುಷ್ಯ ಇವತ್ತು ಒಂದೊಂದು ಪಾಸಗಳು ಒಂದೊಂದು ವಿಶ್ವಾಸಿ ಪ್ರತಿಯೊಬ್ಬರಿಗಾಗಿ ಇಂಥ ಪ್ರೇರಣೆ ಮಾಡಬೇಕು. ಅವ್ರು ಬೈಕೊಳ್ಳೋದು, ಅವ್ರ ಮೇಲೆ ಜಗಳ ಮಾಡೋದಲ್ಲ. ಜಾಸ್ತಿ ಪಾಸಗಳು ವಿಶ್ವಾಸಗಳ ಮೇಲೆ ಕಂಪ್ಲೇಂಟ್, ಅವ್ರು ಸರಿ, ಅವ್ರು ದೇವ ಇರ್ತಾರೆ, ಅವ್ರ ಹಂಗೆ ಸರಿ ಚರ್ಚಿಗೆ ಬರಲ್ಲ, ಅವ್ರ ಗಲಾಟೆ, ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ಆಡ್ತಾರೆ. ಪಾಸ್ ಹೇಳ್ಬಾರ್ದು. ಮಕ್ಕಳ ಮೇಲೆ, ವಿಶ್ವಾಸಗಳ ಮೇಲೆ ಪಾಸ್ಟರ್ ಅವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಅದ್ ಬಿಟ್ಬಿಟ್ಟು ಚರ್ಚ್ ಮೇಲೆ ಕಂಪ್ಲೇಂಟ್ ಮಾಡಕ್ ಹೇಳಿದ್ರೆ ಸೇವಕರು ನೋಡಿ ಮೋಶೆ ಹಂಗ್ ಮಾಡ್ದ. ಆ ಮನಸ್ಸು ಪ್ರತಿ ಪಾಸ್ಟ್ಗೆ ವಿಶ್ವಾಸಗಳಿಗೆ. ನೆಕ್ಸ್ಟ್ ಲಾಸ್ಟ್ ಎರಡು ವಾಕ್ಯ ಓದಿ. 34, 29, 30, 34, 34, 29-30 ಎಕ್ಸೋಡಸ್ ಓದಿ. ಮೋಶೆ ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಆಜ್ಞೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ 10 commandments ಇಳಿದು ಬರುವಾಗ ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವರ ಮುಖವು ಪ್ರಕಾಶಮಾನವಾಗಿತ್ತು. ಹೆಂಗಿತ್ತು? ಹೇಳ್ತಾರೆ ಹೆಂಗಿತ್ತು ಮುಖ? ಹೆಂಗೆ ಪ್ರಕಾಶಮಾನ? 12 ಗಂಟೆಯಲ್ಲಿ ಸೂರ್ಯ ಹೆಂಗಿರ್ತಾನೆ ಬಿಸಿಲಿಗಾಲ? ಹೆಂಗಿರ್ತಾನೆ? ನೋಡೋಕ್ಕಾಗುತ್ತಾ? 5 ನಿಮಿಷ ಕೂಡ ನೋಡೋಕ್ಕಾಗಲ್ಲ, 1 ನಿಮಿಷನೂ ನೋಡೋಕ್ಕಾಗಲ್ಲ. ಪಳಪಳ ಅಂತ ಹಂಗೆ ಮೋಶೆ ಮುಖ ಪಳಪಳ ಅಂತ ಹೊಳಿತಾ ಇತ್ತು. ಆಲ್ರೆಡಿ ನೀವು ಧರ್ಮೋಪದೇಶಕಾಂಡ 34ನೇ ಅಧ್ಯಾಯದಲ್ಲಿ ಹೋದ್ರಿ, ಅವನ ಮುಖ ಕಳೆ ಗುಂದಲಿಲ್ಲ. ಆಮೇಲೆ ಅವನ ಮುಖ ಹೆಂಗಿತ್ತು ಗೊತ್ತಾ? ಆ ಜನಗಳೇ ನೋಡಕ್ ಆಗ್ತಾ ಇಲ್ಲ ಅಂತ, ಅವ್ನ ಮುಂದೆ ನಿಲ್ಲಕ್ ಆಗ್ತಾ ಇಲ್ಲ ಅಂತ, ಅಷ್ಟು ಬ್ರೈಟ್ನೆಸ್. ಅವಾಗ ಏನ್ ಮಾಡ್ತಾ ಇದ್ರಿ ಅಂತ ಗೊತ್ತಾ? ಮೋಶೆ ಬಟ್ಟೆಯನ್ನು ಹಾಕೊಂಡು, ಏನನ್ನ ಬಟ್ಟೆಯನ್ನು ಹಾಕೊಂಡು ಲೇಡೀಸ್ ತರ ಮುಚ್ಕೊಂತಾರೆ. ಅಷ್ಟು ಪ್ರಯರು, ಅಷ್ಟು ದೇವರ ಹತ್ರ ಪ್ರಸನ್ನತೆ. ಆಮೇಲೆ ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ. ಮೋಶೆ ಗೊತ್ತಿಲ್ಲ. ಮೋಶೆ ಮುಖವು ಪ್ರಕಾಶವಾಗಿರುವುದನ್ನು ಆರೋನನು ಇಸ್ರಾಯೇಲರೆಲ್ಲರೂ ನೋಡಿ ಅವನ ಹತ್ತಿರಕ್ಕೆ ಬರುವುದಕ್ಕೆ ಭಯಪಟ್ಟರು. ಏನೇನು ಮದುವೆ
ದೇವರ ಮಹಿಮೆ ಅವನಿಗೆ ಅಷ್ಟು ಬ್ರೈಟ್ನೆಸ್ ಆಗಿತ್ತು. ಅವ್ರ ಅಣ್ಣ ಅವ್ರ ಜನಗಳು 20 ನೋಡೋಕ್ಕಾಗಲ್ಲ. ಇವತ್ತು ಕೂಡ ಆ ಶಕ್ತಿ ಇದೆ, ಇವತ್ತು ಆ ಮಹಿಮೆ ಇದೆ. ಹಲ್ಲೆಲೂಯಾ. ಯೇಸುವಿನ ಹಿಡಿಯಕ್ಕೆ ಬಂದ್ರು, 2-3 ಸಾರಿ ಕೆಳಗೆ ಬಿದ್ದೋದು, ಹಿಡಿಯಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಆ ಮಹಿಮೆಯನ್ನು. ಆಮೇಲೆ ತನ್ನನ್ನೇ ಅವರು ಒಪ್ಪಿಸ್ಕೊತ, ತನ್ನನ್ನೇ. ಹಲ್ಲೆಲೂಯಾ. ಅವನ ಮುಖ ಹೇಗಿತ್ತು? ಪ್ರಕಾಶಮಾನವಾದ. ನೀನು ಪ್ರೇಯರ್ ಮಾಡು, ನಿನಗೂ ಸೇಮ್, ನಿನಗೂ ಕೂಡ ನಿನ್ನ ಮುಖದಲ್ಲಿ ಎಷ್ಟೇ ಯಾರೇ ಬೈಲಿ ಹೊಡಿಲಿ, ನಿನ್ನ ಬಗ್ಗೆ ಏನೇ ಮಾತಾಡಿ, ನಿನ್ನ ಮುಖದಲ್ಲಿ ದುಃಖ, ಬೇದನೆ, ಫೀಲಿಂಗ್ಸೇ ಇರಲ್ಲ. ನಿನ್ನ ಹತ್ರ ಎಲ್ಲರೂ ಮಾತಾಡ್ಬೇಕು. ಅವ್ರ ಹತ್ರ ಹೋದ್ರೆ ಸಮಾಧಾನ ಬರ್ತದೆ, ಅವ್ರ ಹತ್ರ ಹೋದ್ರೆ ಏನೋ ಒಂದು ಧೈರ್ಯ, ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಏನೋ ಒಂದು ದುಃಖ ಹೋಗಿ ಸಂತೋಷ, ಒಂದು ಬ್ರೈಟ್ನೆಸ್, ಒಂದು ಸಮಾಧಾನ, ಒಂದು ಆದರಣೆ, ಒಂದು ಅನ್ಬರ್ತದೆ. ಅವ್ರು ಹೋಗ್ತಾ ಇದ್ರೆ ಇಷ್ಟು ಬೇಗ ಹೋಗ್ತದೆ, ಇನ್ನೂ ಸ್ವಲ್ಪ ಹೊತ್ತು ಹೇಳಿದ್ರೆ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಚೆನ್ನಾಗಿ ಅನ್ನಿಸ್ತದೆ. ಆ ಮುಖ, ಮೋಶೆ ಮುಖ, ಆ ಬ್ರೈಟ್ನೆಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾಸ್ಟ್ ದೇವರ ವಾಕ್ಯ ಓದಿ, ಲೂಕ 9:30, ಲೂಕ್ ಚಾಪ್ಟರ್ 9:30 ಓದಿ. ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು. ಅವರು ಯಾರೆಂದರೆ ಮೋಶೆಯು ಎಲಿಯನು. ಯಾರ ಹತ್ರ ಬಂದು ಮಾತಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ದೇವ್ರ ಹತ್ರ ಬಂದು ಮಾತಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಎಲ್ಲಿದ್ದಾನೆ? ರೂಪಾಂತರ ಬೆಟ್ಟದ ಮೇಲೆ ಇದ್ದಾನೆ. ಯಾರಿದ್ದಾರೆ ಜೊತೆಲಿ? ಪೇತ್ರ, ಯೋಹಾನ ಇದ್ದಾರೆ, ಆಂದ್ರೆಯ ಇದ್ದಾರೆ, ಯೋಹಾನ ಅವರನ್ನ ಪೇತ್ರ ಇದ್ದಾರೆ. ಮತ್ತೆ ಮೋಶೆ ಸತ್ತೋಗಿ 1500 ವರ್ಷ ಆಗಿದೆ. ಅಲ್ಲಿಗೆ ಹೆಂಗ್ ಬಂದ? 1500 ವರ್ಷ ಆಗಿದೆ ಮೋಶೆ ಸತ್ತಕ್ಕೆ, ಹೆಂಗ್ ಬಂದ ಅಲ್ಲಿ? ಅದು ಮೋಶೆ ಎಷ್ಟು ಲಕ್ಕು ನೋಡಿ, ಎಷ್ಟು ಮಹಿಮೆ ನೋಡಿ. 1500 ವರ್ಷ ಆದ್ಮೇಲೆ ತಿರ್ಗಾ ಬಂದಲ್ಲಿ ಮಾತಾಡ್ತಾ ಇದ್ದಾರೆ. ಆಲ್ರೆಡಿ ನೀವು ಕೇಳಿದ್ರೆ ಅದನ್ನ ಸಮಾಧಾನ ಯಾರು ಮಾಡಿದ್ದು? ದೇವರು. ಅಲ್ಲಿ ಬಂದು ಮಾತಾಡ್ತಾ ಇದ್ದಾರೆ ನೋಡಿ, ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೋಶೆ ಎಲಿಯ ಸತ್ತೋಗಿದ್ರಲ್ಲಿ ಹೆಂಗ್ ಬಂದ? ನೀನು ಒಂದು ದಿನ ಹಂಗೆ ಅಂತ ಹೇಳ್ತೀನಿ. ನೀನು ಕೂಡ ಮೋಶೆ ತರ ಮರಣ ಇಲ್ಲ, ನಿನ್ನ ದೇಹಕ್ಕೆ ಮರಣ, ನಿನ್ನ ಆತ್ಮಕ್ಕೆ ಮರಣ ಇಲ್ಲ. ಎಷ್ಟು ಮಹಾಪುರುಷರಿದ್ದಾರೆ. ಯಾಕೆ ಮೋಶೆ ಎಲಿಯನೇ ಬಂದು ಮಾತಾಡ್ತಾ ಇದ್ದಾರೆ ಅವ್ರ ಹತ್ರ, ದೇವ್ರ ಹತ್ರ, ಯೇಸು ಸ್ವಾಮಿ ಹತ್ರ. ಸತ್ತೋದ್ರಲ್ವಾ, ದೇವ್ರೇ ಸಮಾಧಿ ಮಾಡಿದ್ರಲ್ವಾ, ಹೆಂಗ್ ಬಂದ? ಕೇಳಿದ್ರಲ್ಲ ಸಮಾಧಿ ಬಗ್ಗೆ? ಅದೇ ದೇವ್ರ ಮಹಿಮೆ. ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಮೋಶೆ ದೇವ್ರ ಹತ್ರ ಎಷ್ಟು ಮಹಿಮೆಯಿಂದ ಇದ್ದಾರೆ. ನಾನು ಯಾಕೆ ಮೋಶೆ ತರ ದೇವ್ರ ಹತ್ರ ಇರಬಾರ್ದು? ಏನೇನು ಮೋಶೆ ತರ ನಾನು ಕೂಡ ಯಾಕೆ ಇರಬಾರ್ದು ದೇವ್ರ ಹತ್ರ? ಮತ್ತೆ ಡಿಸೈಡ್ ಮಾಡ್ಕೊಂಡು ಥ್ಯಾಂಕ್ ಯು ಜೀಸಸ್. ಮೋಶೆಯ ಆತ್ಮಿಕ ಜೀವಿತವನ್ನ, ಮೋಶೆಯ ಒಂದು ಆಡಂಬರ ಜೀವಿತವನ್ನ, ಮೋಶೆಯ ಒಂದು ಲೌಕಿಕ ಕೆಲಸ ಕಾರ್ಯ ಕುರಿ ಮೇಯಿಸುವ ಕೆಲಸವನ್ನ 120 ವರ್ಷ ನಮ್ಮ ಹತ್ರ ವಿವರಿಸಿದ ಪ್ರಾರ್ಥನಾ ಮನುಷ್ಯನು ಅದ್ಭುತ ಶಕ್ತಿಯಿಂದ ತುಂಬಲ್ಪಟ್ಟವನು, ಮರಗಳಿಂದ ತುಂಬಲ್ಪಟ್ಟವನು, ಫಲಗಳಿಂದ ತುಂಬಲ್ಪಟ್ಟವನು, ಮಹಿಮೆಯಿಂದ ತುಂಬಲ್ಪಟ್ಟವನು, ಆತ್ಮದಿಂದ ತುಂಬಲ್ಪಟ್ಟವನು, ನಿನ್ನನ್ನು ನೇರವಾಗಿ ಮುಖಾಮುಖಿಯಾಗಿ ನೋಡುವುದು ನಿನ್ನ ಸ್ನೇಹಿತರು. ಓ ದೇವರೇ, ಓ ಕರ್ತನೇ, ಓ ಮಹೋನ್ನತನೇ, ಓ ದೊಡ್ಡವನೇ, ಓ ಪರಿಶುದ್ಧನೇ, ಓ ಪ್ರೀತಿವಂತನೇ, ಇಲ್ಲಿ ಬಂದಿರೋ ಒಬ್ಬ ಆ ಮಹಿಮೆ, ಆ ಪ್ರಭಾವ, ಆ ಶಕ್ತಿ, ಆ ಜ್ಞಾನ ಮೋಶೆಗೆ ಕೊಟ್ಟ ದೇವರು ಎಲ್ಲ ಸಹೋದರ ಸಹೋದರಿಗೆ, ಈ ನಿನ್ನ ಮಕ್ಕಳಿಗೆ, ನನಗೆ ಕೂಡ ಅನುಗ್ರಹಿಸುತ್ತೇವೆ. ನಾವು ಕೀರ್ತಿಸಿ ನಮ್ಮಲ್ಲಿ ಕೋಪವನ್ನು ಆತ್ಮವನ್ನು ಪ್ರಕಾರಗಳನ್ನು ಬಂದನ್ನು ಮರೆಯಬೇಕು. ಆಮೇಲೆ ಆಮೇಲೆ ಆಮೇಲೆ. Hallelujah. God bless you.